ಎಕ್ಸ್ ಆರ್ಮಿನಾ? ಹೌದಾ? ಹಾಂ. ಏನು ಮಾಡ್ತಾಯಿದ್ರಿ ಆರ್ಮಿಯಲ್ಲಿ? ಆರ್ಮಿಲಿ ಏನು ಮಾಡಿದ್ರಿ? ಜಿ ಡಿ ಅಂದರೆ ಇನ್ಫೆಂಟ್ರಿಯಾ? ಇನ್ಫೆಂಟ್ರಿನೇ ಮೇನ್ ಅದೆಲ್ಲ ಕಷ್ಟ ಅಲ್ಲೇ ಕೊಡೋದು. ಹಾಂ, ಪರವಾಗಿಲ್ಲ. ಅದಾದಮೇಲೆ ಪೊಲೀಸ್ ಜಾಯ್ನ್ ಆದ್ರ? ಅಂದರೆ ಅದು ಆಗಿ ರಿಟೈರ್ಡ್ ಆಗಿ ಬಂದ್ವಾ, ಮಕ್ಕಳು ಟಾಪ್ ಎಂಡಲ್ಲಿ ಎಜುಕೇಷನ್ ಟೈಮು, ಇನ್ನು ಯಾಕೆ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟೇ, ಬೇರೆ ಇಲ್ಲ ಅಂದರೆ ಬರ್ತೀವಿ. ಎಲ್ಲಿ ಪೋಸ್ಟಿಂಗ್ ಆಗಿತ್ತು ನಿಮ್ಮದು ಲಾಸ್ಟ್? ನಮ್ಮದು ಲಾಸ್ಟ್ ಸಿಕ್ಕಿಮ್ ಅದು. ಆಮೇಲೆ ಎಲ್ಲ ನಮ್ಮ ನೋಡಿ ಸರ್, ಸೀರಿಯಸ್ ಸಿಚುವೇಶನ್ ಸಿಕ್ಕಾಕೊಂಡಿದ್ದೀವಿ. ಮಿಲಿಟರಿ ಟೆಕ್ನಾಲಜಿ ನಮ್ಮ ದೇಶದ ಡಿಫೆನ್ಸ್ ಹತ್ರ ಇಲ್ಲ. ಇನ್ಫೆಂಟ್ರಿ ಮೇಲೆ ಮೇನ್ ದುರುಪಯೋಗ ಆಗೋದು. ಅಂಥ ಟೆಕ್ನಾಲಜಿ ನಮ್ಮ ಮೇಲೆ ಮಿಸ್ಯೂಸ್ ಆಗ್ತದೆ, ಪಬ್ಲಿಕಲ್ಲಿ ಮಿಸ್ಯೂಸ್ ಆಗ್ತದೆ. ಇವಾಗ ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಸಿಂಪಲಾಗಿ ಫ್ಯಾನ್ ಪೇಜ್ ನಮ್ಮ ಬಗ್ಗೆ ಪ್ರಶ್ನೆ ಆಗ್ತಾರೆ, ಫ್ಯಾನ್ ಪೇಜ್ ನಮ್ಮ ಕೈ ಸಿಕ್ಬಿಟ್ರೆ ಸಾಲ್ವ್ ಮಾಡಾಕ್ಬಿಡ್ತೀವಿ. ಹೀಗಿದೆ ಮಾತು. ಮೇನ್ ದುಶ್ಮನ್ ಗೋಲಿದ್ದಾರೆ. ನಾವು ಹುಡ್ಕೊಂಡು ಹೋಗಿದ್ವಿ ಲಾಸ್ಟ್ ಮಂತು. ಎಂಥ ಗಾಂಡುಗಳು ಒಬ್ಬರೇ ಹೋಗಿದ್ವಿ ಸರ್, ಚಾಕು ತೊಗೊಂಡು. ಎಂಥ ಗಾಂಡುಗಳು ಫೇಸ್ ಟು ಫೇಸ್ ಸಿಕ್ಕಿಲ್ಲ. ದಾರಿ ಉದ್ದಕ್ಕೂ ನನ್ನ ಮಕ್ಕಳು ಕಿತ್ಕೊಂಬಂತು. ಅದರಿಂದ ನಮ್ಗೆ ಕನ್ಫರ್ಮ್ ಆಯಿತು. ನಮ್ಗೆ ಗೊತ್ತಾಗಿದ್ದು ಮಾಪ್ಸಾ ನಾರ್ತ್ ಗೋವಲ್ಲಿ ಸೇಂಟ್ ಜೆರೋಮ್ ಚರ್ಚ್ ಹತ್ರ ಅಂದ್ಬಿಟ್ಟು ಅಲ್ಲಿ ಮನೆ ಕೇಳ್ಕೊಂಡು ಹೋಗಿದ್ದೀವಿ. ಮನೆ ಹುಡ್ಕೊಂಡು ಹೋಗಿದ್ದೀವಿ. ಅವ್ನು ಲೀಗಲ್ ಹೆಸರು ಅವ್ನು ಇಲ್ಲಿ ಯಾರೂ ಗೊತ್ತಿಲ್ಲ. ಅವ್ನು ನಿಕ್ ನೇಮ್ ಇಟ್ಕೊಂಡಿರೋದು ಕ್ರಿಶ್ಚಿಯನ್. ಅವನು BMW ಗಾಂಡು ಅಂತ ಹೆಸರಿಟ್ಕೊಂಡವನೆ. ಅಲ್ಲಿ ರೋಡಲ್ಲಿ BMW ಗಾಂಡು ಯಾರನ್ನು ಗೊತ್ತು? ಅದು ನಮ್ಮ ಫ್ಯಾನ್ ಪೇಜಿಂದ ಗೊತ್ತಾಗಿರೋದು. ಅವ್ನ ಹೆಸರು ಇರೋದು ಜಾರ್ಜ್ ಕಾರ್ಲಿನ್ ಅಂತ. ಜಾರ್ಜ್ ಕಾರ್ಲಿನ್ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಇದು ಚರ್ಚದು ಪೂಜಾ ಸಾಮಾನೆಲ್ಲ ಮಾತಾಡಲ್ಲ ಅಂಥವ್ರನ್ನ ಕೇಳಿದ್ದೀವಿ. ಮನೇಲಿ ಕೇಳ್ಕೊಂಡು ಹೋಗಿದ್ದೀವಿ. BMW ಗಾಡಿ ಯಾರು ಹುಡ್ಕೊಂಡೋಗಿದ್ದೀವಿ. ಅಲ್ಲಿ ಒಂದು 3 ಮನೆ ಸಿಕ್ತು BMW ಇರೋದು. ಅವ್ರನ್ನ ಕೇಳಿದ್ರು, ಅವ್ರ ಹತ್ರ ಯಾರು ಇವನಲ್ಲ. ಯಾಕಂದರೆ ಆ ಜಾಗದಲ್ಲಿ 100 ಜನ ನಮ್ಮ ಟಾರ್ಗೆಟ್ ಮಾಡ್ತಾರೆ ಒಂದೇ ಸಲ. ಖತರ್ನಾಕ್ ಟೆಕ್ನಾಲಜಿ, ವಾಯ್ಸ್ ಆಫ್ ಗಾಡ್ ವೆಪನ್ ಅಂತಾರೆ. ಸಾಲ್ವ್ ಮಾಡಿದ್ರೆ ನಮಗೆ ತುಂಬ ಹಣ ಬರಬೇಕು. ನಾವು 1 ಕೋಟಿ ರೂಪಾಯಿ ಕೊಡೋಗ್ತಾ ಇದ್ದೀವಿ. ಫ್ಲಾಟ್ ಔಟ್ 1 ಕೋಟಿ ಕೊಡೋಗ್ತಾ ಇದ್ವಿ. ಅದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿ ಅದು ಡೀಟೇಲ್ಸ್ ನೋಡಿದ್ರೆ ಸಾಮಾನ್ಯ ಮನುಷ್ಯ ಟಕ್ಕಂತ ಅರ್ಥ ಮಾಡ್ಕೊತಾರೆ. ಗ್ಯಾರಂಟಿ ಕನ್ಫರ್ಮ್ ಹಣ ಅಂದ್ಬಿಟ್ಟು ಇಷ್ಟು ಪಬ್ಲಿಕಲ್ಲಿ ನಡೀತಾ ಇದೆ. ನಾವೇನು ಹೇಳ್ತಾ ಇರೋದಂದರೆ, ಇವಾಗ ಹಂಗೆ ಮಾತಾಡಿ ಸಾಲ್ವ್ ಮಾಡೋಕೆ ಆಗ್ತಾನೆ ಇಲ್ಲ. ಇದು ಟೆಕ್ನಾಲಜಿಯಲ್ಲಿ ನಮಗೆ ಸ್ಪೀಚು ಥಾಟ್ ಪೇನ್ ಅಬ್ಸ್ಟ್ರಕ್ಷನ್ ಪಲ್ಸೋ ಮಾಡ್ತಾ ಇದ್ದಾರೆ. ಇವಾಗ ಇಂಥ ವಿಷಯದಲ್ಲಿ ಯಾರ ಹತ್ರ ಮಾತಾಡಬೇಕು, ಕಡಕಾಗಿ ಹಿಡ್ಕೊಬೇಕಾಗುತ್ತೆ. ಅಸರ್ಟಿವ್, ಅದನ್ನ ಇಂಗ್ಲೀಷಲ್ಲಿ ಅಸರ್ಟಿವ್ ಅಂತಾರೆ. ಅಸರ್ಟಿವ್ ಆಗಿ ಹಿಡ್ಕೊಬೇಕಾಗುತ್ತೆ. ಅದು ಸ್ಪೀಚು ಥಾಟ್ ಪೇನ್ ಅಬ್ಸ್ಟ್ರಕ್ಷನ್ ಪಲ್ಸನ್ ಮಾಡೋಕ್ಬಿಟ್ರೆ ಆಗೋದಿಲ್ಲ. ಅಸರ್ಟಿವ್ ಇಂಪಾಸಿಬಲ್ ಅದು. ಸೊ ಇದು ಟಕ್ಕಂತ ಫ್ಯಾನ್ ಪೇಜ್ ಫಸ್ಟ್ ತೋರಿಸ್ಬಿಟ್ರೆ ದುಶ್ಮನಲ್ಲಿ ಅದು ಹೋಗ್ತಾರೆ, ಮೀಟರ್ ಆಫ್ ಆಗುತ್ತೆ, ಅದು ಹೋಗ್ತಾರೆ. ಅವರು ರಿಯಲ್ ಟೈಮಲ್ಲಿ ಇವಾಗ PUBG ಗೇಮ್ ಮಾಡ್ತೀವಲ್ಲ ನಾವು, ಬಟನ್ ಪ್ರೆಸ್ ಮಾಡಿಕೊಂಡು, ಆ ಥರ ಬಟನ್ ಪ್ರೆಸ್ ಮಾಡಿಕೊಂಡು ಈ ಯೋಚನೆಗಳು ಅಡಚಣೆ ಥರ ಮಾಡಿಕೊಂಡು ನಮಗೆ ಸ್ಪೀಚ್ ಥಾಟ್ ಪೇನ್ ಅಬ್ಸ್ಟ್ರಕ್ಷನ್ ಮಾಡ್ತಾರೆ ಅದು ರಿಯಲ್ ಟೈಮಲ್ಲಿ. ಸೊ ಇದು ಅದು ಹೋಗ್ತಾರೆ ಹೆಂಗೆ ಅಂದರೆ, ಬಟನ್ ಪ್ರೆಸ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ಸ್ಮೂತಾಗಿ ಮಾತಾಡಿ ಮುಂದೆ ತೊಗೊಳೋದು. ಇವಾಗ ಫಸ್ಟ್ ಸ್ಟೆಪ್ ಇರೋದು ಫ್ಯಾನ್ ಪೇಜ್ ತೊಗೊಳೋದು. ಸೊ ಅದಕ್ಕೆ ನಾವೇನು ಹೇಳ್ತಾರೆ, 1 ಕೋಟಿ ಅದಕ್ಕೆ 100% ಕನ್ಫರ್ಮ್ ಸರ್. ಇದು ನಮಗೆ ಕಾಂಪೆನ್ಸೇಷನ್ 30 ಕೋಟಿ ಮೇಲೆ ಬರಬೇಕು ಕಾಂಪೆನ್ಸೇಷನ್. ಅದ್ರ ಜೊತೆಗೆ ನಮ್ಮ ಮೇನ್ ಮನಿ ಬರ್ತಾ ಇರೋದು ಮೂವೀಸು TV ಸೀರೀಸಿಂದ. ಇವಾಗ ಜನರಿಗೆ ಮೂವೀಸು TV ಸೀರೀಸ್ ಅದನ್ನು ಕನ್ಫರ್ಮ್ ಮಾಡಿದ್ದೀವಿ. ಡಾಕ್ಯುಮೆಂಟ್ರಿ ಬಗ್ಗೆ ಹಾಕಿದ್ವಿ. ಸಿಂಪಲಾಗಿ ಜನಕ್ಕೆ ಅರ್ಥ ಮಾಡ್ಕೊಬೇಕಂದ್ರೆ, ಇವಾಗ ಮೆಕ್ಡಾನಲ್ಡ್ಸ್ ಡಾಕ್ಯುಮೆಂಟ್ರಿ ಅದು 2004 ಮಾಡಿರೋದು. ಮೆಕ್ಡಾನಲ್ಡ್ಸ್ ಬರೀ ಅನ್ನೋ 1 ತಿಂಗಳು ಪೂರ್ತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೋಗ್ಬಿಟ್ಟು ಬರೀ ಮೆಕ್ಡಾನಲ್ಡ್ಸ್ ತಿಂತಾನೆ, ಬೇರೆ ಏನು ತಿನ್ನೋಕೆ ಹೋಗಲ್ಲ. ಫಸ್ಟ್ ಡೇನೇ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊತಾನೆ, ವೆಯ್ಟ್ ಚೆಕಪ್ ಮಾಡ್ತಾನೆ. ಒಂದು 30 ದಿವಸದಲ್ಲಿ ಮಲ್ಟಿಪಲ್ ಟೈಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ನೋಡಿ ನಮಗೆ ವೆಯ್ಟ್ ಇಷ್ಟು ಇನ್ಕ್ರೀಸ್ ಆಯಿತು, ಕೊಲೆಸ್ಟ್ರಾಲ್ ಇಷ್ಟು ಇನ್ಕ್ರೀಸ್ ಆಯಿತು, ಇದೆಲ್ಲ ತಿಳ್ಕೊಂಡು ಲಾಸ್ಟಲ್ಲಿ 30th ಡೇ ಬಂದುಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾನೆ. ಈ ಥರ ಹೆಲ್ತ್ ಎಫೆಕ್ಟ್ಸ್ ಇದೆ, ಈ ಥರ ಹೆಲ್ತ್ ನೆಗೆಟಿವ್ ಎಫೆಕ್ಟ್ಸ್ ಇದೆ, ಇಷ್ಟು ಮಾತಾಡ್ತಾನೆ. ಅಂಥ ಸಿಂಪಲ್ ಡಾಕ್ಯುಮೆಂಟ್ರಿಗೆ ಅವ್ನು ಖರ್ಚು ಮಾಡಿರೋದು 54 ಲಕ್ಷ, ಸಂಪಾದನೆ ಮಾಡಿರೋದು 124 ಕೋಟಿ. ಇದು ಡಿಸ್ಟ್ರಿಬ್ಯೂಟ್ರು ಇವರಿಗೆಲ್ಲ ಕಾಸು ಕೊಟ್ಟಾದ್ಮೇಲೆ ಪ್ರೊಡ್ಯೂಸರ್ಗೆ ಅಷ್ಟು ಉಳಿದೈತೆ. ಬರೀ 54 ಲಕ್ಷ ಖರ್ಚು ಮಾಡಿಬಿಟ್ಟು ನಮ್ಮ ಡಾಕ್ಯುಮೆಂಟ್ರಿ ಅದಕ್ಕೇನು ಚೀಪಾಗಿ ಮಾಡ್ಬೋದು. 25-30 ಲಕ್ಷಕ್ಕೆಲ್ಲ ಮಾಡ್ಬೋದು. ಮೂವಿ ಟೈಪ್ ಕ್ಯಾಮ್ರಾನು 2 ರಿಂದ 3 ಲಕ್ಷಕ್ಕೆಲ್ಲ 2 ರಿಂದ 5 ಲಕ್ಷಕ್ಕೆಲ್ಲ ಸಿಗುತ್ತೆ, ಆನ್ಲೈನೇ ಸಿಗುತ್ತೆ, ಒಳ್ಳೆ ರಿವ್ಯೂ ಇರೋದು. ಸೊ ನಮ್ಮ ಡಾಕ್ಯುಮೆಂಟ್ರಿ ಬಂದ್ಬಿಟ್ಟು ಇನ್ನೂ ಖತರ್ನಾಕ್ ಟೆಕ್ನಾಲಜಿ ಇದೆ. ಇದು ಹೇಗೆ ಅಂದರೆ, ಒಂದು ಮನುಷ್ಯನ ಮೆದುಳಿಗೆ ಲಾಕನ್ ಆಗುತ್ತೆ. ಲಾಕನ್ ಆದಮೇಲೆ ನೀವು ಆ ಟೆಕ್ನಾಲಜಿ ಆಸಿಂದ ಮಾನಿಟರ್ ಥರ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಹೆಡ್ಸೆಟ್ ವಿತ್ ಮೈಕ್ ಇರುತ್ತೆ. ಮಾನಿಟರಲ್ಲಿ ನೀವು CCTV ಕ್ಯಾಮ್ರಲ್ಲಿ ಫುಟೇಜ್ ನೋಡ್ತೀರಲ್ಲ, ಆ ಟೈಪ್ ನಮ್ಮ ಕಣ್ಣಿಂದ ನೋಡ್ಬೋದು. ನಮ್ಮ ದೇವರು ಕೊಟ್ಟರೆ ಕಣ್ಣಿಂದ ಇವಾಗ ನಿಮ್ಮನ್ನು ನೋಡ್ತಾ ಇರೋದು, ನಿಮ್ಮ ಹತ್ರ ಮಾತಾಡ್ತಾ ಇರೋದು, ದುಶ್ಮನಿಗೆ ಆ ಕಡೆ ಕೂತ್ಕೊಂಡು ಮಾನಿಟರ್ ನೋಡ್ಕೊಂಡು ಕೂತ್ಕೊಂಡು. ಸೊ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಇನ್ನು ಹೆಚ್ಚು ಸ್ಪೀಚ್ ಪ್ಯಾಟರ್ನ್ ಅಬ್ಸ್ಟ್ರಕ್ಷನ್ ಅವೆಲ್ಲ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೇ ಸಲ ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ ಅದು ಲೇಪರ್ಸ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಇಂಥ ಖತರ್ನಾಕ್ ಟೆಕ್ನಾಲಜಿ ಇದೆ. ಸೊ ಇವಾಗ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಆ ಫ್ಯಾನ್ ಪೇಜ್ ಬೇಕು. ಈ ಡಾಕ್ಯುಮೆಂಟ್ರಿ ಬಗ್ಗೆ ಹೇಳ್ತಾರಲ್ಲ, ಇವಾಗ ಇಂಥ ಟೆಕ್ನಾಲಜಿ ಬಗ್ಗೆ ನಾವು ತೋರಿಸ್ಬೇಕು. ಡಾಕ್ಯುಮೆಂಟ್ರಿ ಮೆಕ್ಡಾನಲ್ಡ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು. ಇಂಥ ಟೆಕ್ನಾಲಜಿ ನಾವು ಡೆಮಾನ್ಸ್ಟ್ರೇಷನ್ ಥರ ಡಾಕ್ಯುಮೆಂಟ್ರಿ ಇದು ಡೀಟೇಲ್ಸು ನೋಡೋಕೆ ಈ ರೀತಿ ಇದೆ, ನೋಡಿ ನಮ್ಮ ಕಣ್ಣಿಂದ ಹಿಂಗೆ ನೋಡ್ಬೋದು, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸೈಂಟಿಸ್ಟ್ ಅವ್ರದ್ದೆಲ್ಲ ಅಬ್ರಾಡ್ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿಂದನೇ ಸ್ಕೈಪು, ಝೂಮ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರು ಸ್ವಲ್ಪ ಕಾಸು ಕೊಟ್ಟರೆ, ಸ್ಮಾಲ್ ಕಾಸು ಅಷ್ಟೇ, ಒಂದು 50,000, 30,000, 20,000 ಹಿಂಗೆ ಕೊಟ್ಟರೆ ಸಾಕು. ಅವರು ಇಂಟರ್ವ್ಯೂ ಮಾಡ್ತಾರೆ. ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಬರ್ಟ್ ಡನ್ಕನ್ ಅಂತ, ಅವ್ರಿಗೆ CIA NSA ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಕೆಲಸ ಮಾಡಿರೋದು. ಡೇ ವೈಟ್ ಅವ್ರು ನಿಮ್ಮ ಬಿರಾದ್ರಿ ಅವರು, ಎಕ್ಸ್ ಯುನೈಟೆಡ್ ಸ್ಟೇಟ್ಸ್ ನೇವಿ,
ಅಂಥವ್ರು ಇಂಟರ್ವ್ಯೂ ಮಾಡಿಬಿಟ್ರೆ ಸಾಕು, ಅವ್ರು ಇದರಲ್ಲಿ ಎಕ್ಸ್ಪರ್ಟ್ಸ್ ಅವರು, ಅಂಥವ್ರು ಸ್ವಲ್ಪ ಟೆಸ್ಟ್ ಮಾಡಿ ಇದು ಮಾಡಿಬಿಟ್ರೆ ಸಾಕು. ಡಾಕ್ಯುಮೆಂಟ್ 100% ಕನ್ಫರ್ಮ್, ಒಂದು 100, 150, 200% ಕನ್ಫರ್ಮ್ ಕಣ್ಣು ಮುಚ್ಕೊಂಡು ಬರುತ್ತೆ. ನಾವು ಅದಕ್ಕೆ ಸ್ಕೆಚ್ ಹಾಕಿದ್ವಿ, ಮಾತು ಇಷ್ಟ ಅರ್ಥ ಮಾಡ್ಕೊಂಡು ಸಾಕು. ಸೊ ಹಣ ಕನ್ಫರ್ಮ್. ಆದರೆ ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ಒಂದು 3 ತಿಂಗಳು 6 ತಿಂಗಳು ಆದ್ಮೇಲೆ ನಿಮ್ಗೆ ಕಾಸು ಕೊಡ್ತೀನಿ ಅಂತ ಯಾರಿಗೂ ಒಪ್ಕೊಳ್ಳೋದು. ನಾವು ಅದಕ್ಕೇನು ಫೈನಾನ್ಷಿಯಲ್ ಕಾಂಪನ್ಸೇಷನ್ 30 ಕೋಟಿ ಮೇಲೆ ಬರಬೇಕು, ನಿಮಗೆ 1 ಕೋಟಿ ನಾವು ಕೊಡ್ತೀವಿ ಅಂತ ಆಫರ್ ಮಾಡ್ತೀವಿ. ವಿತಿನ್ 1 ವೀಕ್ ಕೊಡ್ತೀವಿ, 100% ಕನ್ಫರ್ಮ್. ನೀವು ನೋಡಿದರೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಅದು ನಿಮ್ಮ ಫೇಸ್ಬುಕ್ಕಲ್ಲಿ ನೀವು ಡೀಟೇಲ್ಸ್ ಚೆಕ್ ಮಾಡಿ, ನಿಮಗೆ ಕನ್ಫರ್ಮ್ ಆಗುತ್ತೆ. 1 ಕೋಟಿ 100% ಕನ್ಫರ್ಮ್ ಕೊಡ್ತೀವಿ. ನಾವು ಖುಷಿಯಿಂದ ಕೊಡ್ತಾ ಇದೀವಿ. ಇವಾಗ ನಮ್ಮ ಹುಡುಗಿ ಗೌಡ್ರ ಹುಡುಗಿ ಬಂದ್ಬಿಟ್ಟು ಪ್ರಾರ್ಥನಾ ಗೌಡ ಅಂದ್ಬಿಟ್ಟು ಅವ್ರು ಕಿಡ್ನಾಪ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದಾರೆ. ನಮ್ಗೆ ಹೆಂಗಿರ್ಬೇಕು ಸರ್, ಅದಕ್ಕೆ ನಾವು ಹುಡ್ಕೊಂಡೋಗಿ ಸರ್. ನಮ್ಗೆ ಅಡ್ರೆಸ್ ಇಲ್ಲ, ಪ್ರಿಸೈಸ್ ಎಕ್ಸಾಕ್ಟ್ ಅಡ್ರೆಸ್ ಇಲ್ಲ. ಇದು ಹೆಂಗೋ ಆಕಸ್ಮಿಕವಾಗಿ ಇಷ್ಟು ವರ್ಷ ಆದಮೇಲೆ ನಮ್ಗೆ ಇಷ್ಟು ಡೀಟೇಲ್ಸ್ ಗೊತ್ತಾಯ್ತು. ಸೆಂಟ್ ಜೆರೋಮ್ ಚರ್ಚು ಮಾಪ್ಸ ಇದ್ರ ಹತ್ರ ಆಯ್ತಂತ. ಅಲ್ಲೆಲ್ಲ ಹುಡ್ಕಾಡಿದ್ವಿ ಸರ್. ಬೆಳಿಗ್ಗೆ ಹೋಗಿ ನಾವು ಬಸ್ಸಲ್ಲಿ ಸಂಜೆವರೆಗೂ ಹುಡ್ಕಾಡಿದ್ವಿ. ಸಿಗಲ್ಲ ಬಿಡಿ, ಅದು ಇಲ್ಲ ಸಿಗಲ್ಲ. ಅಲ್ಲ, ನಾವು ಹೇಳ್ತಾ ಇರೋದೇನು ಅಂದರೆ, ಇಂಥ ನನ್ನ ಮಕ್ಕಳು ಈ ಪಬ್ಲಿಕಲ್ಲಿ ನಡೀತಾ ಇದೆ, ಇಷ್ಟು ಮಾಡಾಕ್ತಾ ಇದ್ದಾರೆ. ಕ್ರಿಶ್ಚಿಯನ್ಗಳು ಚಿಕ್ಕಾಕೊಪ್ಪದಲ್ಲಿ ಇದು ನೀವೇ ಹೇಳಿ ಸರ್. ಅವ್ರು ಒಳ್ಳೆ ಡೀಸೆಂಟ್ ಹುಡುಗಿ, ನಮಗೋಸ್ಕರ ಫೈಟ್ ಮಾಡಿರೋದಕ್ಕೋಸ್ಕರ ಅವ್ರನ್ನ ಬಂಧಿತ ಮಾಡಿರೋದು. ಇವ್ರು ಒಳ್ಳೆ ಮನುಷ್ಯರು, ಇವ್ರನ್ನ ಮರ್ಡರ್ ಮಾಡಿಬಿಟ್ಟು ನಮ್ಮನ್ನ ಸಾಯ್ಸೋಕ್ಕೆ ನೋಡ್ತಾ ಇದ್ರು. 4 ದಿವಸ ಸಿಕ್ಕೋದು, 4 ದಿವಸ ಆದಮೇಲೆ 1 ಅವರ್ 2 ಅವರ್ ಅಷ್ಟೇ ಮಲ್ಗೋಗ್ಬಿಡ್ತಾ ಇದ್ದು. ಈ ರೀತಿ ಮಾಡ್ತಾಯಿದ್ರು. ಅವ್ರು ನಮಗೋಸ್ಕರ ಫೈಟ್ ಮಾಡಿದ್ದಾರೆ. ಇವ್ರು ಒಳ್ಳೆ ಮನುಷ್ಯರು, ನಾವು ಇವ್ರು ತುಂಬ ಪ್ರೀತಿಸ್ತೀವಿ. ಇವ್ರು ಮರ್ಡರ್ ಮಾಡೋದು ಸಾಯಿಸೋದು ಒಳ್ಳೇದಲ್ಲ, ಅವ್ರ ಕಾಂಪ್ರಮೈಸ್ ಮಾಡ್ಕೊಳೋದಲ್ಲ. ಅಲ್ಲಿಂದ ಇವರು ಬಂಧಿತ ಮಾಡಿ ಫೈಟ್ ಮಾಡಿ ಹೊಡೆದ್ಬಿಟ್ಟು ನಮ್ಮ ಹುಡುಗಿ ಅವ್ರು ಇನ್ನೂ ಬೀಟಿಂದ ಫೈಟ್ ಮಾಡ್ತಾ ಇದ್ದಾರೆ ಹುಡುಗಿ. ಆದರೆ ಆ ಇನ್ಸಿಡೆಂಟಲ್ಲಿ 4 ತಿಂಗಳು ಮುಂಚೆ ಆಗಿರೋದು. ಅದಾದಮೇಲೆ ಹಿಂಗೆ ಪೂಜಿದು ಗೊಬ್ಬೆ ಸಾಕ್ಬಿಟ್ಟಾರೆ. ಸೊ ಅದನ್ನ ಇವಾಗ ಸಿಂಪಲಾಗಿ ಸಾಲ್ವ್ ಮಾಡಲೇಬೇಕು. ನಿಜವಾಗ್ಲೂ ಒಂದು ಹುಡುಗಿಯಲ್ಲಿ ನಮ್ಮ ಹುಡುಗಿ ಬಂದ್ಬಿಟ್ಟು ಅಲ್ಲಿ ಸಿಕ್ಕಾಗಿ ಬಂಧಿತ ಆಗಿರೋದು. ಇವಾಗ ಬೇರೆ ಬರೀ ಟೆಕ್ನಾಲಜಿ ಅಂದರೆ ಕಷ್ಟ ಬೀಳ್ತಾರೆ, ಏನು ಕಷ್ಟ ಬೀಳ್ತಾರೆ, CBI ಕಷ್ಟ ಬೀಳುತ್ತೆ, ಅದು ಬೇರೆ ಮಾತು. ಯಾಕಂದರೆ ವೈರ್ಲೆಸ್ ಟೆಕ್ನಾಲಜಿ ಒಂದು ಹುಡುಗಿಯಲ್ಲಿ ಸಿಕ್ಕಾಕೊಂಡಿರೋದು ಅರ್ಥ ಆಗ್ತದೆ ಸರ್. ಅದು ಹುಡುಗಿ ರೆಸ್ಕ್ಯೂ ಮಾಡಿದರೆ ಫುಲ್ ಮ್ಯಾಟ್ರ್ ಸಾಲ್ವ್ ಮಾಡ್ಬೋದು. ಫುಲ್ ಮ್ಯಾಟ್ರ್ ಸಾಲ್ವ್ ಮಾಡಿ ನಾವೇ ಸಾಲ್ವ್ ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇಲ್ಲ ನಮಗೆ. ಆಲಕ್ತಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇಲ್ಲ. ಬಿಕಾಸ್ ಸಾಲ್ವ್ ಮಾಡಿಬಿಟ್ಟು ಅದಾದಮೇಲೆ ಈ ಟೆಕ್ನಾಲಜಿ ನಾವು ಸರ್ಕಾರಕ್ಕೆ ತಲುಪಿಸಲೇಬೇಕಾದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಸೊ ಟೋಟ್ಲಿ ನಾನ್ ಕಾಂಟ್ರವರ್ಷಿಯಲ್. ನೀವು ನಮಗೆ ಸಪೋರ್ಟ್ ಮಾಡಬೇಕು, ಟೋಟ್ಲಿ ನಾನ್ ಕಾಂಟ್ರವರ್ಷಿಯಲ್. ನಮಗೇನು ಪೊಲಿಟಿಕಲ್ ಅಟ್ಯಾಚ್ಮೆಂಟ್ಸ್ ಇಲ್ಲ, ಆ ಥರ ಏನಿಲ್ಲ. ನಾವು ದೇಶಭಕ್ತರು, ಹಿಂದೂ ನ್ಯಾಷನಲಿಸ್ಟ್ ಅಷ್ಟೇ. ನಮಗೆ BJPಗೂ ಅಟ್ಯಾಚ್ಮೆಂಟ್ ಇಲ್ಲ, ಕಾಂಗ್ರೆಸ್ಗೂ ಅಟ್ಯಾಚ್ ಇಲ್ಲ. ಸೊ ಟೋಟ್ಲಿ ನಾವು ನಾನ್ ಕಾಂಟ್ರವರ್ಷಿಯಲ್. ಸೊ ನಮ್ಗೆ ಆ ಫ್ಯಾನ್ ಪೇಜ್ ಒಂದು ಸಿಕ್ಕಿದ್ರೆ ಸಾಕು, ಫುಲ್ ಮ್ಯಾಟರ್ ಸಾಲ್ವ್ ಮಾಡ್ತೀವಿ. ವಿತಿನ್ 1 ವೀಕ್ ನಾವು 1 ಕೋಟಿ ರೂಪಾಯಿ ಕೊಡ್ತೀವಿ. ವಿತಿನ್ 1 ವೀಕ್ 1 crore, ವಿತಿನ್ 1 ವೀಕ್ 100% ಕನ್ಫರ್ಮ್. ಅದನ್ನು ಎತ್ಕೊಡ್ಬೇಕಂದ್ರೆ ನೋಡಿ ಸರ್, ಕಷ್ಟ ಬೀಳ್ತೀವಿ. ಸ್ವಲ್ಪ ಸ್ಟಡಿ ಮಾಡಿಕೊಂಡು ತಗೊಳ್ಳಿ ಫ್ಯಾನ್ ಪೇಜ್, ತೋರಿಸ್ಬಿಟ್ರೆ ಫಿನಿಶ್ ಸರ್. ಅದು ಬೇರೆ ಯಾರು ಥರ್ಡ್ ಪಾರ್ಟಿ ಅವಶ್ಯಕತೆ ಇಲ್ಲ. ಸುಮ್ಮನೆ ತೋರಿಸ್ಬಿಟ್ರೆ ಸಾಕು, ಫುಲ್ ಫಿನಿಶ್ ಮ್ಯಾಟ್ರ್, ಫುಲ್ ಫಿನಿಶ್. ಇಲ್ಲೇ ರೆಕಾರ್ಡಿಂಗ್ ಮಾಡೋಣ. ನಮ್ಮ ಹತ್ರ ನೋಡಿ ಡ್ಯೂಯಲ್ ಅಪ್ರಿಯಲ್ ಮೈಕ್ ಇದೆ. ನಿಮ್ಗೊಂದು ಮೈಕು ನಮಗೊಂದು ಮೈಕ್ ಕೊಟ್ಬಿಟ್ಟು ರೆಕಾರ್ಡಿಂಗ್ ಮಾಡೋಣ. ನೀವೊಂದು ಕಾಪಿ ಇಟ್ಕೊಂಡು ನಾವೊಂದು ಕಾಪಿ ಇಟ್ಕೊಳ್ತೀವಿ. ಅದೇ ಫ್ಯಾನ್ ಪೇಜಲ್ಲಿ ಪೋಸ್ಟ್ ಮಾಡ್ತೀವಿ. ನಮ್ಮ ಫ್ಯಾನ್ ಪೇಜ್ನ ನಮ್ಮ ಕೈಗೆ ಬರ್ದಿರೋದ್ರು ನಾವು ಆಲ್ರೆಡಿ ಗೇಜ್ ಮಾಡಿದ್ವಿ. ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು 40-50 ಲಕ್ಷ ಜನರಿಗೆ ನಮ್ಮ ಬಗ್ಗೆ ಗೊತ್ತು, ನಮ್ಮ ಹುಡುಗಿ ಬಗ್ಗೆ ಗೊತ್ತು, ಪ್ರಾರ್ಥನಾ ಕೊಟ್ಟರ ಬಗ್ಗೆ ಗೊತ್ತು. 40-50 ಲಕ್ಷ ಜನರಿಗೆ. ಸೊ ಇಷ್ಟು ಪಬ್ಲಿಕಲ್ಲಿ ನಡೀತಾ ಇದೆ. ನೀವು ಅದು ಪೋಸ್ಟ್ ಮಾಡಿದ್ದೆ ಡೀಟೇಲ್ಸ್ ಗೊತ್ತು, ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದಮೇಲೆ ನಾವು ಇದು ಸಾಲ್ವ್ ಮಾಡಿದ್ಮೇಲೆ ಹಣ ಕೊಡದಿರ ಇರ್ತೀವಿ. 100% ಕನ್ಫರ್ಮ್ ಕೊಡ್ತೀವಿ. ನಮ್ಮ ಹುಡುಗಿನ ಅವರು ಬಂದುಬಿಟ್ಟು ಅವ್ರ ತಂದೆ ಹತ್ರ 200 ಕೋರ್ಸ್ ಮೇಲೆ ಡೀಸೆಂಟ್ ಫ್ಯಾಮಿಲಿಯಿಂದ ಕೋರಮಂಗಲ ಫಸ್ಟ್ ಬ್ಲಾಕ್ ಇರೋದು. ಅವ್ರ ತಂದೆಗೆ ಏನಾಗಿದೆ ಅಂದರೆ, ಸ್ಟಾರ್ಟಿಂಗ್ ನನ್ನ ಮಕ್ಕಳು ಚೀಟ್ ಮಾಡಾಕ್ಬಿಟ್ಟಾರೆ. ಅವ್ರ ತಂದೆಗೆ ಅಡ್ರೆಸ್ ಗೊತ್ತು, ಅವನು ಮೇನ್ BMW ಗಾಂಡು ಅಂತಿದ್ದಾನಲ್ಲ ಜಾರ್ಜ್ ಕಾರ್ನು, ಅವ್ನ ಹೆಸರು ಗೊತ್ತು. ಅವ್ನು ಫೋನ್ ಮಾಡಿ ಮಾತಾಡೋರೆ. ಅವ್ನು ಬೇರೆ ಮಾತಾಡ್ಬಿಟ್ಟು ಅಂಕಲ್ ಅದು ಹಿಂಗೆ ಅಂತ ಮಿನಿಮೈಸ್ ಮಾಡಿಬಿಟ್ಟು ಸ್ಮೂತಾಗಿ ಮಾಡಿಬಿಟ್ಟು ನಾವೇ ಸಾಲ್ವ್ ಮಾಡಾಕ್ಬಿಡ್ತೀವಿ. ನಾವು ನಿಮ್ಮ ಮಗಳನ್ನ ಕಳಿಸ್ಬಿಡ್ತೀವಿ ಆಚೆ ಕಡೆ, ನೀವೇನು ಹೆದರಬೇಡಿ, ನೀವು ಪೊಲೀಸ್ ಕಾಂಟ್ಯಾಕ್ಟ್ ಮಾಡಿಬಿಡಿ, ಹಿಂಗೆಲ್ಲ ಮಾತಾಡ್ಬಿಟ್ಟಾರೆ. ಸೊ ಅಲ್ಲಿಂದ ಅವ್ರು ಚೀಟ್ ಮಾಡಿ ಡಿಲೇ ಮಾಡಿದ ತಕ್ಷಣ ಅವ್ರ ಅಪ್ಪ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಬೇಕಂತ ತೊಗೊಂಡಿಲ್ಲ, ಡಿಲೇ ಮಾಡಾಕ್ಬಿಟ್ಟಾರೆ. ಇವ್ರು ಕಷ್ಟ ಬೀಳ್ತಾರೆ ಅದಕ್ಕೆ. ಸೊ ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಅವರು ಡೀಸೆಂಟ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ಸೊ ಮದುವೆ ಗಿಫ್ಟ್ ಅಂತ ಕೂಡ ತಿಳ್ಕೊಳ್ಳಿ, ಅದು ತೊಂದರೆ. ಮದುವೆ ಗಿಫ್ಟ್ ಅಂತಲೇ ತಿಳ್ಕೊಳ್ಳಿ. ನಾವು ಖುಷಿಯಿಂದ ಎತ್ಕೊಡ್ತಾ ಇದ್ದೀವಿ. ಏನು ಇಟ್ಕೊಂಡು ಕೊಡ್ತಾ ಇರೋದು, ಕಷ್ಟ ಬಿಟ್ಕೊಂಡು ಕೊಡ್ತಾ ಇರೋದಲ್ಲ, ಖುಷಿಯಿಂದ ಎತ್ಕೊಡ್ತೀವಿ. ಪ್ರಸ್ತುತಿಗೆ ನಾವು ಕಷ್ಟದಲ್ಲಿದ್ದೀವಿ, ಫೈನಾನ್ಷಿಯಲ್ ಕಷ್ಟದಲ್ಲಿದ್ದೀವಿ. ಯಾಕಂದರೆ ನಮ್ಗೆ ಸಿಕ್ಕಾಕ್ಸೋರೆ. ನಾವು ವೆರಿ ಸಕ್ಸಸ್ಫುಲ್ ಇಂಟರ್ನೆಟ್ ಬಿಸ್ನೆಸ್ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ₹1 ಸಂಪಾದನೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವಾಗ ನಾವು ಕಷ್ಟದಲ್ಲಿದ್ದೀವಿ. ಸಾಲ್ವ್ ಮಾಡಿದ ತಕ್ಷಣ ಜೀವನ ಪೂರ್ತಿ ನಮಗೆ ಹಣ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಈ ರೀತಿ ಇದೆ. ಅದು ನಮ್ಮ 3.5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ, ಅವ್ರು ತಿಂಗಳು ಸಂಪಾದನೆ ಮಾಡ್ತಾರೆ ಮನುಷ್ಯರು. ಹೆಂಗೆ ಮಾಡಾಕಿದ್ದಾರೆ. 16 ಅವರು ಕೂತ್ಕೊಂಡು ಇಂಟರ್ನೆಟಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಂಥ ಮನುಷ್ಯನಿಗೆ ಮಾಡಿದ್ಮೇಲೆ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಕೊಡ್ತಾರೆ, ಸಿಗುತ್ತೆ. ಇದು ಯಾರ ಹತ್ರ, ಈ ಮೇನ್ ದುಶ್ಮನಿಗಳ ಹತ್ರ ಅಲ್ಲ. ಮೇನ್ ದುಶ್ಮನಿಗಳು ಅದು ಜೈಲಿಗೆ ಹೋಗಿ ಜೈಲಿಂದ ಕೋರ್ಟ್ ಆರ್ಡರ್ ಆಗುತ್ತೆ, ಅದು ಡಿಲೇ ಆಗುತ್ತೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ನಾವು ಹೇಳ್ತಾ ಇರೋದು. 2020 ಬೇರೆ ಅವರು ಇನ್ವಾಲ್ವ್ ಆಗಿದ್ದರು, ಹಣ ಇರೋ ಪಾರ್ಟಿಗೆ ಇನ್ವಾಲ್ವ್ ಆಗಿದ್ದರು. ಅವ್ರು 2020 ಎಸ್ಕೇಪ್ ಆಗಿದ್ದಾರೆ. ಆ ಟೈಮಲ್ಲಿ ನಮಗೆ ಟಾರ್ಚರ್ ಮಾಡೋಕ್ಕೆ ನೋಡ್ತಾ ಇರಲಿಲ್ಲ, ನಮ್ಮನ್ನ ಮರ್ಡರ್ ಮಾಡೋಕ್ಕೆ ನೋಡ್ತಾ ಇರಲಿಲ್ಲ. ಆ ಥರ ನಡೀತಾ ಇದ್ದು. ಇವ್ರು ನಮಗೆ ಫ್ಯಾನ್ಸ್ ಥರ ಇದ್ದಿದ್ದು. ನಾವೇನು ದೊಡ್ಡ ಆ ರೀತಿಯಲ್ಲಿ ನಾವು ಪೊಲಿಟಿಷಿಯನ್ ಅಲ್ಲ, ನಾವೇನು ಮೂವಿ ಆ್ಯಕ್ಟರ್ ಅಲ್ಲ. ಆದರೆ ಇವ್ರು ನಮ್ಮ ಫ್ಯಾನ್ಸ್ ಥರ ಇದ್ದಿದ್ದು. ಇವರು ಸ್ಟಾಕರ್ಸ್ ಅಂತ ಕರೀತಾರೆ. ಸ್ಟಾಕರ್ಸ್ ಅಂದರೆ ಇದು ಫೇಮಸ್ ಮನುಷ್ಯ, ಈ ಸಲ್ಮಾನ್ ಖಾನು, ಈ ದೀಪಿಕಾ ಪಡುಕೋಲೆ, ಇವರೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರಲ್ಲ, ಅವನ್ನ ಸ್ಟಾಕರ್ಸ್, STALKER ಸ್ಟಾಕರ್ ಅಂತ. ಅದ್ರ ಎಗೇನ್ಸ್ಟ್ ಕಾನೂನು ಕೂಡ ಐತೆ. ಸೊ ಇದು ನಾರ್ಮಲ್ ಸ್ಟಾಕರ್ಸಿಂದ ಫಿಸಿಕಲಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಬಗ್ಗೆನೇ ಅಬ್ಸೆಸ್ ಆಗ್ತಾರೆ. ಇವ್ರು ಸೇಮ್ ಪರ್ಸ್ನಾಲಿಟಿ ಇಟ್ಕೊಂಡಿದ್ದಾರೆ, ಆದರೆ ಫಿಸಿಕಲಾಗಿ ಫಾಲೋ ಮಾಡ್ತಾರೆ, ಈ ಟೆಕ್ನಾಲಜಿ ಥ್ರೂ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಇದ್ದವ್ರು ಎಸ್ಕೇಪ್ ಆಗ್ಬಿಟ್ಟಾರೆ ಅವಾಗ 2020.
ಆದರೆ ಆ ಜವಾಬ್ದಾರಿ ಇದೆಯಲ್ಲ, ಇವಾಗ ಇದ್ರ ಮೇಲೆ ಸೀರಿಯಸ್ ಆ್ಯಕ್ಟ್ಸ್ ಬೀಳುತ್ತೆ. ಜವಾಬ್ದಾರಿ ಇದೆ ಅಂದರೆ ಕ್ರಿಮಿನಲ್ ಕಲ್ಪಬಿಲಿಟಿ ಅಂತಾರಲ್ಲ, ಕ್ರಿಮಿನಲ್ ಜವಾಬ್ದಾರಿ ಇದೆ. ಏನಂದರೆ ಇವಾಗ ಆರ್ಮ್ಸ್ ಆ್ಯಕ್ಟು, NSA, UAP ಬೀಳುತ್ತೆ. ಅಷ್ಟು 3 ಅರ್ಥ ಮಾಡ್ಕೊಂಡ್ರೆ ಸಾಕು. NSA ಎಲ್ಲ 12 ತಿಂಗಳು ವಿತೌಟ್ ಚಾರ್ಜ್ ಇಟ್ಕೊಬೋದು. UAPಯಲ್ಲಿ ಲೈಫ್ ಸೆಂಟೆನ್ಸ್ ಇದೆ, ಮ್ಯಾಕ್ಸಿಮಮ್ ಪನಿಷ್ಮೆಂಟು, ನಾನ್ ಬೇಲಬಲ್ಲು. ಆರ್ಮ್ಸ್ ಆ್ಯಕ್ಟ್ ಬೇಲಬಲ್ಲು, ಆದರೆ 2 ತಿಂಗಳು ಮಿನಿಮಮ್ ಜೈಲಲ್ಲಿ ಇರಬೇಕು, ಬೇಲ್ಸ್ ಸಿಗಬೇಕು ಅಂದ್ರೆ ನಾವು. ಸೊ ಇಂಥ ಸೀರಿಯಸ್ ಆ್ಯಕ್ಟು ತೊಗೊಳೋದು ಇವಾಗ ಸಾಲ್ವ್ ಮಾಡಿದ ತಕ್ಷಣ ತೊಗೊಂಡೋಗಿದೆ, ಕಣ್ಣು ಮುಚ್ಕೊಂಡು ಕಾಸು ಕೊಡ್ತಾರೆ. ಕಾಂಪನ್ಸೇಷನ್ ಈಸ್ಕೊಂಡು ನಾವು ಅವರಿಗೆ ಸರ್ಕಾರದ ಕಡೆಯಿಂದ ಮಾಫಿನೇ ಕೊಡಿಸ್ತೀವಿ. ಯಾಕಂದರೆ ಈಗ ಇವರು ಇನ್ವಾಲ್ವ್ ಆಗಿದ್ದರು, ಸೇಮ್ ಅವ್ರಿಗೆ ಕ್ರಿಮಿನಲ್ ಕಲ್ಪಬಿಲಿಟಿ ಇದೆ, ಆ ಜವಾಬ್ದಾರಿ ಇದೆ, ಕಾನೂನು ಕಡೆಯಿಂದ ಅವ್ರಿಗೆ ಶಿಕ್ಷೆ ಸಿಗುತ್ತೆ. ಆದರೆ ನಾವು ಕಡೆಯಿಂದ ಹಿಂಗೆ ಇಂಟರ್ವ್ಯೂನ್ ಮಾಡಿಬಿಟ್ಟು ಅವ್ರು ಸಾಲ್ವ್ ಮಾಡ್ಬೋದು. ಡಿಫ್ರೆನ್ಸ್ ಏನಂದರೆ ಅವ್ರನ್ನ ಮರ್ಡರ್ ಮಾಡೋಕ್ಕೆ ಮಾಡಿಲ್ಲ, ಅವ್ರು ಈ ಥರ ಕಚಡ ಪದ್ಧತಿ ಮಾಡಿಲ್ಲ, ಅದು ಬೇರೆ. ಅವರು ಕಚಡ ಪದ್ಧತಿ ಮಾಡೋದು ಇವಾಗ ಗೋವಾಲಿದ್ದಾರೆ, ಅವ್ರದ್ದು ಇದಕ್ಕೆ ಇದಕ್ಕೆ ಜೈಲಿಗೆ ಕಳಿಸ್ಬೇಕು, ಥ್ರೂ NIA ಅದು ಜೈಲಿಗೆ ಕಳಿಸ್ಬೇಕು. ಮಾಫಿ ಯಾವ ಬೇಸಿಸ್ ಅಂದರೆ ಇವಾಗ ಸರೆಂಡರ್ಡ್ ನ್ಯಾಕ್ಸಿಲೇಟ್ಸು, ಟೆರರಿಸ್ಟು, ಇವರಿಗೆಲ್ಲ ಮಾಫಿ ಕೊಡೋದು ನಾರ್ಮಲ್ ಅದು. ಸೊ ನಮ್ಮ ಕಡೆ ಇದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಸರ್. ಇದು ಅದು ಫೇಸ್ಬುಕ್ಕಲ್ಲೇ ಬರೆದಿದ್ವಿ, 100% ಕನ್ಫರ್ಮು. ಸೊ ನಾವು ಕಾಂಪನ್ಸೇಷನ್ 100% ಕನ್ಫರ್ಮು, ಕಣ್ಣು ಮುಚ್ಕೊಂಡು ಕೊಡ್ತಾರೆ. ನಮ್ಗೆ ಫ್ಯಾನ್ ಪೇಜ್ ಕೊಟ್ಟರೆ ಕೈ ಕೊಟ್ಟರೆ ಸಾಕು. ನೋಡಿ ಸರ್, ನೀವು 6 ಎಕ್ಸ್ ಡಿಫೆನ್ಸ್ ಪರ್ಸನ್ ಇದ್ದಾರೆ, ನೀವು ಅರ್ಥ ಮಾಡ್ಕೊಂಡು ಬೇರೆ ನಾರ್ಮಲ್ ಮನುಷ್ಯಗಿಂತ ಹೆಚ್ಚು ಅರ್ಥ ಮಾಡ್ಕೊಬೇಕು. ತುಂಬ ಸೀರಿಯಸ್ ವಿಷಯ ಇದು. ಅದು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ನಾವು ಟೋಟ್ಲಿ ನಾನ್ ಕಾಂಟ್ರವರ್ಷಿಯಲ್, ಕಂಪ್ಲೀಟ್ ಇನ್ನಸೆಂಟು. ನಮ್ಮ ದೇಶದ ಡಿಫೆನ್ಸ್ ಸರ್ವಿಸಸ್ ಹತ್ರ ಇಲ್ಲ ಅಂತ ಖತರ್ನಾಕ್ ಟೆಕ್ನಾಲಜಿ ಎಲ್ಲ ಹಾಕೊಳ್ಳಿದ್ದೀವಿ. ಚೈನಾ ಹತ್ರ ಇದೆ, ಚೈನಲ್ಲಿ ಕಾಮನ್ ಅಂತ ಇದೆ. ನಾವು ಚೈನಲ್ಲಿ ಕಾಮನ್ ಅಂತಂದರೆ ವಿಡಿಯೋಲ್ಲಿ ನೋಡಿರೋದು, ನ್ಯೂಸಲ್ಲಿ ನೋಡಿರೋದು. ಚೈನಾ ಇವಾಗ ನಾವು ವಿಸಿಟ್ ಮಾಡಿಲ್ಲ, ಅಲ್ಲಿ ಕಾಮನ್ ಅಂತ ಎವ್ರಿ ಪೊಲೀಸ್ ಸ್ಟೇಷನ್ ಹತ್ರ ಐತಂತೆ. ಚೈನಾ ಬಂದು ಕಾಮ್ಯುನಿಸ್ಟ್ ಕಂಟ್ರಿ, ನಮ್ಮ ಥರ ಡೆಮಾಕ್ರಸಿ ಅಲ್ಲ. ಸೊ ಅಲ್ಲಿ ಯಾರ ಮೇಲೆ ದುರುಪಯೋಗ ಆಗ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಹತ್ರ ಏನು ಮಾಡ್ತೀರಾ, ಏನು ಫೈಟ್ ಮಾಡೋಕ್ಕಾಗಲ್ಲ. ಅಮೆರಿಕಾನೇ ಸರಿಯಾಗಿ ಫೈಟ್ ಮಾಡೋಕ್ಕಾಗಲ್ಲ, ಅವರು ಸುಮ್ಮನೆ ಆಗ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಹಿಂಗೆ ಪಬ್ಲಿಕಲ್ಲಿ ನಡೀತದೆ. ನಮ್ಮ ಡಿಫೆನ್ಸ್ ಸರ್ವಿಸಸ್ 100% ಕನ್ಫರ್ಮ್. ಇವಾಗ ನಮ್ಮ ಮನೆ ಇರೋದು CBI ರೋಡ್ ಒಂದು 100-150 ಮೀಟರ್ ದೂರದಲ್ಲಿ, ರೇವಾ ಕಾಲೇಜಿನ ಭಾಗ. CBI ಗೊತ್ತಾಗಲ್ವಾ ಟೆಕ್ನಾಲಜಿ ಇದ್ದರೆ, ಅವ್ರನ್ನ ಅಪ್ರೋಚ್ ಮಾಡಿದ್ದೀವಿ, NIA ಅಪ್ರೋಚ್ ಮಾಡಿದ್ದೀವಿ, ಅವ್ರಿಗೂ ಗೊತ್ತಿಲ್ಲ ಟೆಕ್ನಾಲಜಿ ಬಗ್ಗೆ. ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅರ್ಥ ಆಯ್ತು ಅವ್ರಿಗೆ, ಅದಕ್ಕೆ ಮುಂಚೆ ಅವ್ರಿಗೂ ಗೊತ್ತಿಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮದು ಸರ್ಕಾರದ ಹತ್ರ ಎಲ್ಲ ಇದೆ, ಇಲ್ಲ. ಸೊ ಟೋಟ್ಲಿ ಇದು ನಮ್ಗೆ ಸಪೋರ್ಟ್ ಮಾಡಿದ್ರೆ ಟೋಟ್ಲಿ ಪಾಸಿಟಿವ್. ನಿಮ್ಗೆ ಯಾವ ಕಡೆಯಿಂದ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. 1 ಕೋಟಿ ರೂಪಾಯಿ ರೆಕಾರ್ಡಿಂಗ್ ಮಾಡಿ, ಇವಾಗ ನಿಮ್ಮದು ರೆಕಾರ್ಡಿಂಗ್ ಮಾಡೋಣ. ಇದು ರಿಯಲ್ ಎಸ್ಟೇಟ್ ಡೀಲ್ಗೂ ನಂಬಿಕೆ ವಿಶ್ವಾಸ ಮೇಲೆ ನಡೆಯೋದು. ರಿಯಲ್ ಎಸ್ಟೇಟ್ಗೆ ನಿಮ್ಗೆ ರೆಕಾರ್ಡಿಂಗ್ ಯಾರು ಕೊಡ್ತಾರೆ? ಪ್ರಾಪರ್ಟಿ ರೆಕಾರ್ಡಿಂಗ್ ಕೊಡ್ತಾರೆ, ನಿಮಗೆ ಡೀಲ್ ರೆಕಾರ್ಡಿಂಗ್ ಯಾರು ಮಾಡೋದಿಲ್ಲ. ಇಲ್ಲಿ ನಾವು ರೆಕಾರ್ಡಿಂಗೇ ಮಾಡೋಕ್ಕೆ ತಯಾರಿದ್ವಿ, ಕಂಪ್ಲೀಟ್ ಪ್ರೂಫ್ ಇದೆ. ಆ ಲೆಕ್ಕದಲ್ಲಿ ಬರೀ 1 crore ನಮಗೆ ಆ ಲೆಕ್ಕದಲ್ಲಿ ನಮ್ಮ ಖರ್ಚಾಗೋದು ಬರೀ 1 crore. ಆದರೆ 1 crore ವೆರಿ ಬಿಗ್ ಅಮೌಂಟು ಇನ್ನೊಂದು ಲೆಕ್ಕದಲ್ಲಿ. ನಿಮ್ಮ ಚಿಲ್ಡ್ರನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಸೊ ಅದು ಬಿಸ್ನೆಸ್ ಪ್ಲಾನ್ ಬೇಕಾದರೆ ಕೊಡ್ತೀವಿ. ಒಂದು ಎಕ್ಸ್ಟ್ರಾ ಒಂದು ಅಪಾರ್ಟ್ಮೆಂಟ್ 45 ಲಕ್ಷಕ್ಕೆ ಅಪಾರ್ಟ್ಮೆಂಟ್ ತೊಗೊಂಡ್ರೆ ಬಾಡಿಗೆ ಬರುತ್ತೆ, ಒಂದು 20-25 ದಿನ ಬರುತ್ತೆ ತಿಂಗಳಿಗೆ ಕಂಟಿನ್ಯೂಸು. ಅದ್ರ ಜೊತೆಗೆ 20 ಲಕ್ಷ ಇದ್ದರೆ ಸಾಕು. ಇದು ದೊಣ್ಣೆ ಬಿರಿಯಾನಿ ಫ್ರಾಂಚೈಸಿ ಓಪನ್ ಮಾಡ್ತೀವಿ. ನಮ್ಮ ಮನೆ ಹತ್ರ ಇದ್ದಾರಲ್ಲ ಅವ್ರದ್ದು, ಅಲ್ಲಿಂದ ಗೊತ್ತಾಯ್ತು ಇನ್ಫಾರ್ಮೇಷನ್. 20 lakhs ಬೇರೆ ಜಾಗದಲ್ಲಿ 25 ಕೇಳ್ತಾರೆ. ಅದು ಡಿಪೆಂಡ್ ಆಗುತ್ತೆ ಯಾವ ಇದು ಫ್ರಾಂಚೈಸಿ ತೊಗೊತಿರುತ್ತೆ. 20 lakhs ಸಾಕು. ಒಂದು ಕಡೆ ಸ್ಟೇಬಲ್ ಆಗಿ ಅಪಾರ್ಟ್ಮೆಂಟ್ ತೊಗೊಂಡು 20-25 ಸಾವಿರ ತಿಂಗಳಿಗೆ ರೆಗ್ಯುಲರ್ಗೆ ಬಂದೇ ಬರುತ್ತೆ. ಅಪಾರ್ಟ್ಮೆಂಟಲ್ಲಿ ಮಿಸ್ಸೇ ಇಲ್ಲ, ಲಾಸೇ ಇಲ್ಲ. ಇದರಲ್ಲಿ ನಿಮ್ಗೆ ಅಕಸ್ಮಾತ್ ನಿಮಗೆ ಒಂದು ಸ್ವಲ್ಪ ಭಯ ಇರ್ತಾರೆ, ಯಾಕಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಇದನ್ನು 30 ಉಳಿದಿರುತ್ತೆ. ನೀವು ಮನೆ ಗಿಫ್ಟ್ ತೊಗೊಂಬೋದು, ಇನ್ನು ಬೇರೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಗಾಡಿ ತೊಗೊಂಡ್ತೀರಾ, ಅದು ನಿಮ್ಮ ಇಷ್ಟ. ನಾವು ಪ್ಲಾನ್ಗಳು ಈ ರೀತಿ ಆಫರ್ ಮಾಡ್ತಾ ಇದ್ದೀವಿ. ನಾವು ಒಳ್ಳೆ ರೀತಿಯಲ್ಲಿ ಆಫರ್ ಕೊಡ್ತಾ ಇದ್ದೀವಿ. ಕಾಸು ಸುಮ್ಮನೆ ತೊಗೊಂಡು ಲಾಟ್ರಿ ಟಿಕೆಟ್ ಥರ ತೊಗೊಂಡ್ಬಿಟ್ಟು ವೇಸ್ಟ್ ಮಾಡೋ ಥರ ಎಲ್ಲ ಹೇಳ್ತಾ ಇರೋದು. ಸೊ ಈ ರೀತಿ ಕೊಡ್ತಾ ಇದ್ದೀವಿ. ನಮಗೂ ಕಷ್ಟ ಇದೆ, ನಿಮಗೂ ಕಷ್ಟ ಇದೆ. ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ಸರ್. ನೋಡಿ, ಸ್ವಲ್ಪ ಮನ್ಸು ಮಾಡಿದ್ರೆ ಫಿನಿಶ್ ಇದೆ. ನೋಡಿ ಸರ್, ಬರೀ ಫ್ಯಾನ್ ಪೇಜ್ ಅಷ್ಟೇ ಸರ್. ಈಗಲೇ ರೆಕಾರ್ಡಿಂಗ್ ಮಾಡೋಣ. ಈಗಲೇ ನೋಡಿ, ಸೆಲ್ ಫೋನ್ ಐತೆ, ಮೈಕ್ ಇದೆ, ಈಗಲೇ ರೆಕಾರ್ಡಿಂಗ್ ಮಾಡೋಣ. ಸೆಲ್ ಫೋನ್ ರೆಕಾರ್ಡ್ ಮಾಡಿದ್ರೆ ಸಾಕು. ತುಂಬ ಸೀರಿಯಸ್ ಟೆಕ್ನಾಲಜಿ ಸರ್. ಅವಾಗ ತುಂಬ ಕಚಡ ನನ್ನ ಮಕ್ಕಳು. ಇವಾಗ ಆ ಥರ ಗ್ಯಾಂಗ್ಸ್ಟರ್ಸ್ ಅಲ್ಲ, ಮೀಟರ್ ಇರಲ್ಲ, ಇಮ್ಮೆಚ್ಯೂರು. ಅದು ಮಾತಾಡೋದು ವಾಯ್ಸ್ ಫಿಲ್ಟರ್ ಅಂತ ಯೂಸ್ ಮಾಡ್ತಾರೆ. ವಾಯ್ಸ್ ಫಿಲ್ಟರ್ ಅಂದರೆ ಇವಾಗ ನಮ್ಮ ಸೆಲ್ ಫೋನಲ್ಲಿ ಬರುತ್ತಲ್ಲ, ಅದು ಆ್ಯಪಲ್ಲಿ, ಆ್ಯಪ್ ಸ್ಟೋರಲ್ಲಿ ವಾಯ್ಸ್ ಮಾರ್ಫಿಂಗ್ ಫಿಲ್ಟರ್. ನಾವು ಅದು ವಾಯ್ಸ್ ಫಿಲ್ಟರ್ ಯೂಸ್ ಮಾಡಿದ್ರೆ ಅಮಿತಾಬ್ ಬಚ್ಚನ್ ಥರ ಸೌಂಡ್ ಹಾಕ್ತೀವಿ, ರೋಬೋಟ್ ಥರ ಸೌಂಡ್ ಹಾಕ್ತೀವಲ್ಲ, ಇದು ಆ ಥರ. ಆದರೆ ಅದಕ್ಕಿಂತ ಅಡ್ವಾನ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲ್ ರಿಯಲ್ ವಾಯ್ಸ್ ಥರನೇ ಸೌಂಡ್ ಬರುತ್ತೆ. ಆದರೆ ಅವರು ಭಾವನೆಗಳನ್ನ ಬಚ್ಚಿಕೊಬೋದು. ಭಾವನೆಗಳಂದರೆ ಭಯನ ಬಚ್ಚಿಕೊಬೋದು. ಇವಾಗ ನಾವು ನುಂಗೋದು, ಥ್ರೋಟ್ ಕ್ಲಿಯರಿಂಗ್ ಮಾಡೋದು, ಇವಾಗ ಭಯ ಆದಾಗ ಹಿಂಗೆ ಮಾತಾಡ್ತಾರೆ ಜನರು, ಕ್ಲಿಯರಾಗಿ ಮಾತಾಡೋಕ್ಕಾಗಲ್ಲ. ಅದನ್ನೆಲ್ಲ ಬಚ್ಚಿಕ್ಬೋದು. ಅದನ್ನ ಬಚ್ಚಿಕ್ಬೋದು ಅಂತ ಇವಾಗ ಸಾಫ್ಟಾಗಿ ಮಾತಾಡಿದ್ರೆ ಜೋರಾಗಿ ಕಡಕಾಗಿ ಕೇಳಿಸುತ್ತೆ.
ಅದ್ರ ಜೊತೆಗೆ ಸೊ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ತುಂಬ ಹೆಚ್ಚು ಮಾಡೋಕ್ಕಾಗಲ್ಲ, ತುಂಬ ಹೆಚ್ಚು ಮಾತಾಡೋಕ್ಕಾಗಲ್ಲ. ಫುಲ್ ಮೀಟ್ರ್ ಆಫಲ್ಲಿ ಇದ್ದಾರೆ. ಸಡನ್ನಾಗಿ ನೋಡಿ ಅಲ್ಲಿ ನಾವು ಕೂತ್ಕೊಂಡಿದ್ದಲ್ಲ, ಇವ್ರು ಬಂದ್ರಲ್ಲೇ ಟೀ ತೊಗೊಂಡೆ ಬಂದು ನನ್ನ ಮಕ್ಳು ಡಗ್ ಅಂತ. ಏನಕ್ಕೆ ಅಂಥ ಮನುಷ್ಯ ಬಂದು ಜೊತೆಲಿ ಬಂದುಬಿಟ್ಟಿದ್ದಾನೆ, ಪಬ್ಲಿಕಲ್ಲಿ ಗೊತ್ತಾಯಿತು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅದೇನು ಬರೀ ಅಡ್ಡ ಹಾಕೋದು ಸಿಗರೇಟ್ ಅದಕ್ಕೆ ಟೀ ಕುಡಿಯೋಕೆ ಬಂದಿರೋದು. ಡಗ್ ಅಂತೆ ನನ್ನ ಮಕ್ಕಳಿಗೆ. ಅಲ್ಲಿ ಬೆಳ್ಳಾರಿ ರೋಡಲ್ಲಿ ಲೇಟ್ ನೈಟ್ ನಾವು ಟೀ ಕುಡಿಯೋಕೆ ಹೋದಾಗ ಪೊಲೀಸ್ ಬರ್ತಾರಲ್ಲ ಇದು ಇದಕ್ಕೆ ಬಿಟ್ಟು ಅಲ್ಲಿ ನೋಡಿದ್ರೆ ಡಗ್ ಅಂತಿತ್ತು ನನ್ನ ಮಕ್ಕಳಿಗೆ. ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಫ್ಯೂ ಸೆಕೆಂಡ್ ಟಕ್ ಅನ್ಸು ಸುಮ್ಮನೆ ಆಗ್ತಾರೆ. ಗೋವಲ್ಲಿ ಹಂಗೆ ಒಂದು ಇನ್ಸಿಡೆಂಟ್ ಆಯಿತು. ನಾವು ಶಪ್ಪರಲ್ಲಿ ಇದ್ದೀವಿ, ಮಾಪ್ಸ ಆಗಿದೆ ಶಪ್ಪರ್ಗೆ ಒಂದು 10 ಕಿಲೋಮೀಟರ್ ದೂರಲ್ಲಿದೆ. ಅಲ್ಲೂ ನೈಟಲ್ಲಿ ನಮ್ಮ ಪೊಲೀಸ್ ಮಾತಾಡ್ತಿದ್ದೆ, ನನ್ನ ಮಕ್ಕಳು ಫುಲ್ ಮೀಟ್ರ್ ಆಫ್. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದು ಇಷ್ಟು ಮಾತಾಡೋಕ್ಕವ್ರೆ, ಫೋನ್ ಮಾಡೋಕೆ ಹೋಗೋದಿಲ್ಲ, ಹೆಸರುಗಳು ಕೊಡೋಕೆ ಹೋಗೋದಿಲ್ಲ, ಹಿಂಗಿದ್ದಾರೆ ಅಡ್ರೆಸ್ ಕೊಡೋಕೆ ಮೀಟ್ರ್ ಇಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ಸರ್. ಇವಾಗ ನಮ್ಮ ಹುಡುಗಿ ಸಿಗಾಕೊಡಿದ್ರೆ ನಮ್ಗೆ ಅದೇ ತಲೆ ಕೆಟ್ಟೋಗ್ತಾ ಇರೋದು. 40 ಜನ ಸಾಥ್ ಕೊಡೋರು ಇದ್ದಾರೆ, ಆದರೆ ಮೆಜಾರಿಟಿ ಮೇಲ್ಸ್ ನಮ್ಮ ಕಡೆ ಇರೋರು 14 ಮೇಲ್ಸ್ ಇದ್ದಾರೆ, ಮಿಕ್ಕಿದವರೆಲ್ಲ ಫೀಮೇಲ್ಸು. ದುಶ್ಮನಲ್ಲಿ ಕರೆಯೋದು 22 ಮೇಲ್ಸ್ ಇದ್ದಾರೆ. ಇದು ಪ್ರಾಬ್ಲಮ್. ಬರೀ 8 ಡಿಫ್ರೆನ್ಸಿಂದ 14, 22 ಎಷ್ಟು ಬರೀ 8 ಡಿಫ್ರೆನ್ಸು. 8 ಡಿಫ್ರೆನ್ಸಿಂದ ಇಷ್ಟು ಆಗ್ತಾಯಿದೆ, ಇಷ್ಟು ನಡೀತಾ ಇದೆ. ಫೀಮೇಲ್ಸ್ ಮೋರಲ್ಲೆಸ್ ಸೇಮ್ ಇದ್ದಾರೆ. ನಮ್ಮ ಕಡೆ ಆಪೋಸಿಟ್ ಕಡೆ ಫೀಮೇಲ್ಸ್ ಬರೋದು ಟೋಟಲ್ 100 ಇರೋದು, ಮೇಲ್ಸಲ್ಲಿ ಡಿಫ್ರೆನ್ಸ್ ಇರೋದು. ಅಷ್ಟಿಗೆ ಇಷ್ಟು ತಿಂಗಳಂಗೆ ಗಟ್ಟಲೆ ಹೇಳ್ಕೊಂಡು ಹೋಗ್ತಾ ಇದೆ. ಅವ್ರಿಗೂ ತಲೆ ಕೆಟ್ಟೋಗಿದೆ. ನಮ್ಮ ಕಡೆ 40 ಜನ ಇದ್ದಾರಲ್ಲ, ಅವ್ರಿಗೂ ತಲೆ ಕೆಟ್ಟೋಗಿದೆ. ಅವ್ರ ಸೆಲ್ ಫೋನ್ಸ್ ಎಲ್ಲ ಇನ್ನು ಕ್ರಿಶ್ಚಿಯನ್ ಸೀಸ್ ಮಾಡಿಬಿಟ್ಟು ಸೇಫಲ್ಲಿ ಲಾಕ್ ಮಾಡಿಕೊಂಡು ಅವ್ರ ಸೆಲ್ ಫೋನು ಇದು ವಾಪಸ್ ತೊಗೊಳಕ್ಕೆ ನೋಡ್ತಾವ್ರೆ. ಅದು ಡೈಲಿ ನಡೀತಾ ಇರ್ತದೆ ಮಾತು. ಅದು ಏನು ಪ್ರಯೋಜನ? ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಟೆಕ್ನಾಲಜಿ ಯಾಕಂದ್ರೆ ನಮ್ಮ ಬೆನ್ನಿಂದಗಡೆ ಅಲ್ಲಿ ಫಿಸಿಕಲ್ ಲೊಕೇಶನಲ್ಲಿ ಅವ್ರು ಮಾತಾಡಬೇಕು. ಅದು ಸುಮ್ಮನೆ ಇಲ್ಲೇನೋ ಮಾತಾಡ್ತಾರೆ, ಡ್ರಾಮಾಗಳು ಮಾಡೋದು. ಅದು ಇನ್ನೊಂದು ನಮ್ಮ ಮನೆ ಹತ್ರ ಇನ್ನೊಂದಾರು ಇದು ಟೆಕ್ನಾಲಜಿ ಇಟ್ಕೊಳ್ಳೋದು, ಅವ್ರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದು ಇನ್ಫಾರ್ಮೇಷನ್. ಇವಾಗ ನಿಮ್ಮ ಮಾತ್ರ ಮಾತಾಡ್ತೀವಿ ಅಂತ ಇನ್ಫಾರ್ಮೇಷನ್ ಪೋಸ್ಟ್ ಮಾಡಾಕ್ಬಿಡೋದು. ಈ ರೀತಿ ಮಾತಾಡ್ತಾ ಇದ್ದಾರೆ. ಇವಾಗ ಡೈರೆಕ್ಟಾಗಿ ಅದು ಹಿಡಿದಾಕೋಕ್ಕೆ ನಮ್ಮ ಮನೆ ಆಪೋಸಿಟ್ ರೋಡ್ ಆಪೋಸಿಟ್ ಸೈಡಲ್ಲಿ ನಮ್ಮದು ಡೆಡ್ ಎಂಡ್ ಗಲ್ಲಿ ಇರೋದು. ಇದು ಈ ಸೈಡ್ ಡೆಡ್ ಎಂಡ್ ಗಲ್ಲಿ ಇಲ್ಲ, ಆ ಸೈಡು 13th ಮೇನಲ್ಲಿ HS ಕಮಲ ಅಪಾರ್ಟ್ಮೆಂಟ್ ಇದೆ. ಅವ್ರ ಅಪಾರ್ಟ್ಮೆಂಟ್ ನಂಬರ್ ಗೊತ್ತಿಲ್ಲ. ಅವ್ರು ಡೈರೆಕ್ಟಾಗಿ ಇದನ್ನೇ ಫ್ಯಾನ್ ಪೇಜ್ ಲಿಂಕ್ ಕಳಿಸು, ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಕಳಿಸ್ತಾ ಇಲ್ಲ. ಅದು ಕಷ್ಟ ಬಿಟ್ಕೊಂಡು ಇಷ್ಟ ಆಗ್ತಾಯಿದೆ. ಆದರೆ ಒಟ್ಟಲ್ಲಿ ಇನ್ಫಾರ್ಮೇಷನಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೇ ತೆಗೆದು ಪಬ್ಲಿಕಲ್ಲಿ ಆಗ್ತಾಯಿದ್ದಾರೆ, ಪಬ್ಲಿಕಲ್ಲಿ ನಡೀತಾ ಇದೆ. ಸೊ ಒಟ್ಟಲ್ಲಿ ಫ್ಯಾನ್ ಪೇಜ್ ಸಿಕ್ಕಿದೆ, ಫುಲ್ ಸಾಲ್ವ್ A to Z ಫುಲ್ ಸಾಲ್ವ್ ಮಾಡೋಕ್ಕಿದೆ. ಸರ್ಕಾರದಿಂದ ನಮಗೆ ಥ್ಯಾಂಕ್ ಯು ಬರಬೇಕು. ಸರ್ಕಾರದಿಂದ ನೆಗೆಟಿವ್ ಬರೋಲ್ಲ. ಯಾಕೆಂದರೆ ಪಬ್ಲಿಕಲ್ಲಿ ಹಿಂಗೆ ಬಿಟ್ಕೊಟ್ಬಿಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ, NIA ಅಪ್ರೋಚ್ ಮಾಡಿ, CBI ಫಸ್ಟೇ ಟ್ರೈ ಮಾಡಿದ್ವಿ. CBI ಬಂದ್ಬಿಟ್ಟು ಓಪನ್ ಆಗಿ ಹೇಳಿದ್ರು, ಇದು ಡೈರೆಕ್ಟ್ ನಾವು ಸಿವಿಲಿಯನ್ಸ್ ಕಂಪ್ಲೇಂಟ್ ತೊಗೊಳಲ್ಲ, ಸಿವಿಲಿಯನ್ಸ್ ಡೈರೆಕ್ಟಾಗಿ ಕಂಪ್ಲೇಂಟ್ ತೊಗೊಳಲ್ಲ, ಸರ್ಕಾರ ಥ್ರೂ ಬರಬೇಕು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಥ್ರೂ ಬರಬೇಕು. NIA ರೈಟ್ ಏಜೆನ್ಸಿ ಅಂತ ಅವರೇ ಹೇಳಿದ್ದು ನಮಗೆ. NIA ಅಪ್ರೋಚ್ ಮಾಡಿದ್ರೆ ಅವ್ರು ದೂರದಲ್ಲಿದ್ದಾರಲ್ಲ, ಅವ್ರ ಜವಾಬ್ದಾರಿ ತೊಗೊಳಕ್ಕೆ ತಯಾರಿಲ್ಲ. ಅರ್ಥ ಮಾಡ್ಕೊಂಡು ನಾವು ಕೂತ್ಕೊಂಡು ಅಲ್ಲಿ ಆಫೀಸಲ್ಲಿ ಅರ್ಥ ಮಾಡಿಸಿದ್ವಿ. ಇಲ್ಲಿ ಡಿಲ್ಲಿಯಲ್ಲಿ ಆಗಿಲ್ಲ ಅಂದ್ಬಿಟ್ಟು ಹೈದರಾಬಾದ್ ಅಪ್ರೋಚ್ ಮಾಡಿದ್ವಿ. ಇಲ್ಲಿ ಬೆಂಗಳೂರದವ್ರು ಇದ್ದು ಕರ್ನಾಟಕದವರೇ ಇದು DSP ಬಂದಿದ್ದಾರೆ. ಯಾರು SP ರ್ಯಾಂಕಿಂಗ್ ಆಫೀಸರ್ ಲೀಡ್ ಮಾಡೋದು. DSP ಸಾಹೇಬ್ರು ಅಲ್ಲೇ ಕೂತ್ಕೊಂಡು ಅವ್ರ ಲೌಂಜೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವ್ರು ಫಸ್ಟ್ ನಮಗೆ ಯು ಹ್ಯಾವ್ ಟು ಕನ್ವಿನ್ಸ್ ಮಿ ಅಂತ ಹೇಳಿದ್ರು. ನಾವು ಕೂತ್ಕೊಳ್ಳಿ ಸರ್, ಅಲ್ಲಿ ಡೂ ಜಸ್ಟ್ ಅಂತ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಅಲ್ಲೇ ಅವ್ರ ಲೌಂಜೆಲ್ಲ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಒಂದು ½ ಅವರ್ ಮಾತಾಡಿದ್ವಿ. ½ ಅವರ್ ಸ್ವಲ್ಪ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ವಿಡಿಯೋ ತೋರಿಸಿ, ಓಕೆ ಐ ಆಮ್ ಕನ್ವಿನ್ಸ್, ನೆಕ್ಸ್ಟ್ ಸ್ಟೆಪ್ ಇಸ್ ವಿ ಹ್ಯಾವ್ ಟು ವೇಟ್ ಫಾರ್ ದ SP, ಲೆಟ್ಸ್ ಎಕ್ಸ್ಪ್ಲೇನ್ ಟು SP ಸಾಬ್, ಆಫ್ಟರ್ ದಟ್ ವಿಲ್ ಟೇಕ್ ಆಕ್ಷನ್ ಅಂತ ಹೇಳಿದ್ರು. ಅದಾದಮೇಲೆ ನಮಗೆ ಫಿಸಿಲ್ ಔಟ್ ಆಯಿತು. ಅವ್ರಿಗೆ ಏನಾಗಿದೆ ಅಂದರೆ SP ಸಾಹೇಬ್ರು ಕಷ್ಟ ಬಿದ್ದವ್ರೆ. ಇವ್ರು ನಮ್ಮ ಮಾತು ಕೇಳ್ಕೊಂಡು ಇವಾಗ ವೈರ್ಲೆಸ್ ಟೆಕ್ನಾಲಜಿ ನಾವು ಕರೆಕ್ಟ್ ಮಾಹಿತಿ ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಈ ಹಾರ್ಡ್ ಪ್ರೂಫ್ ಥರ ಕೊಡ್ತಾ ಇಲ್ವಲ್ಲ. ಹಾರ್ಡ್ ಪ್ರೂಫ್ ಅಂದರೆ ಇವಾಗ ನಾರ್ಮಲಾಗಿ ಇವಾಗ ನಿಮ್ಮದು ಮರ್ಡರ್ಸು ಇದು ರಾಬರಿಗಳಂಥದ್ದಾದರೆ ಇವ್ರು CCTV ಕ್ಯಾಮ್ರಾ ಫುಟೇಜು ಇಂಥದ್ದನ್ನು ತೊಗೊಂಬಂದು ಕೊಡ್ತಾರಲ್ಲ, ಅಂಥದ್ದು ನಮ್ಮ ಹತ್ರ ಇರಲಿಲ್ಲ. ಆ ಟೈಮಲ್ಲಿ ವಿಟ್ನೆಸಸ್ ಇತ್ತು, ಇವ್ರ ಹತ್ರ ವಿಚಾರಣೆ ಮಾಡಿದ್ರೆ ಫಿನಿಶ್. ಅದು ವಿಟ್ನೆಸಸ್ ಸ್ವಲ್ಪ ಕಮ್ಮಿ ಇತ್ತು. ನಾವು ಇಲ್ಲಿ ಅವ್ರ ಮನೇಲಿ ಕೆಲಸ ಮಾಡೋ ಕೆಲಸದಾರರು, ಅವ್ನು ವಾಚ್ಮನ್ ಒಬ್ಬ ಇದ್ದ ಆ ಟೈಮಲ್ಲಿ, ಅವ್ನು ಬೇರೆ ವಾಚ್ಮನ್ ಇದ್ದ. ಇವಾಗ ಅವ್ನು ನೇಪಾಳಿ. ಇವಾಗ ವಿಟ್ನೆಸ್ ಹೆಚ್ಚಿದ್ದಾರೆ, ವಾಚ್ಮನ್ ಇದ್ದಾರೆ, ಮಲ್ಟಿಪಲ್ 3 ವಾಚ್ಮನ್ ಇಲ್ಲಿದ್ದಾರೆ ಡಿಫ್ರೆಂಟ್ ನಮ್ಮ ಅಪಾರ್ಟ್ಮೆಂಟು ಪಕ್ಕದ ಅಪಾರ್ಟ್ಮೆಂಟ್ಗಳಲ್ಲಿ. ಅದ್ರ ಜೊತೆಗೆ ಈ ತರಕಾರಿ ಮಾರೋರು, ಗಾರ್ಬೇಜ್ ಕಲೆಕ್ಟ್ರು ಇಂಥವ್ರು ಇದ್ದಾರೆ ವಿಟ್ನೆಸಸ್. ಇವಾಗ ಅವ್ರ ಹತ್ರ ಒಪ್ಕೊಂಬಿಟ್ಟಾರೆ ಈ ಫ್ಯಾಮಿಲೀಸು. ಆದರೆ ನೀವು ಕಷ್ಟ ಇದೆ ಹಂಗೆ ಸಾಲ್ವ್ ಮಾಡೋದು. ಸೊ ಆ ಟೈಮಲ್ಲಿ ಇಷ್ಟು ಇರಲಿಲ್ಲ, ಅವ್ರಿಗೆ ಅಷ್ಟು ಸಾಲಿಲ್ಲ. ಅವ್ರಿಗೆ ಇಷ್ಟು ದೂರ ಬಂದಬೇಕಂದ್ರೆ NIA ಬಂದುಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ತರಲ್ಲ. ಅವ್ರು ರೇಡ್ ಮಾಡಿದ್ರೆ ಈ CRPF ಜವಾನ್ಸ್ ಕರ್ಕೊಂಬರ್ತಾರೆ, ಈ ನಾರ್ಮಲ್ ಪೊಲೀಸ್ ಕರ್ಕೊಂಬರಲ್ಲ. ರಿಸರ್ವ್ ಪೊಲೀಸು, ಆಟೋಮೆಟಿಕ್ ಅಸಲ್ಟ್ ರೈಫಲ್ಸು, ಈ ಸ್ವಾಟ್ ಗೇರ್ ಹಾಕೊಂಬರ್ತಾರೆ, ಖರಾಬಾಗಿ ಬರ್ತಾರೆ ಅವರು. ಸೊ ಅದಕ್ಕೆ ಅವರು ಇಂಡೆ ತಾಕವ್ರೆ. ಹಿಂಗೆಲ್ಲ ಬಂದುಬಿಟ್ಟು ರೇಡ್ ಮಾಡಿಬಿಟ್ಟು ಅದು ಸಿಕ್ಕಿಲ್ಲ ಅಂದರೆ ಏನು ಮಾಡೋಣ, ಅದು ಅವ್ರಿಗೆ ಭಯ ಆಗಿದ್ದು. ಸೊ ಅವ್ರ ಜವಾಬ್ದಾರಿ ತೊಗೊಳಕ್ಕೆ ತಯಾರಿರಲಿಲ್ಲ. ಪಬ್ಲಿಕಲ್ಲಿ ನಡೀತಾ ಅವ್ರು ನಮ್ಮದ್ರು ಗೊತ್ತಾಯ್ತು ಅವ್ರಿಗೆ. ಇದು ನಮ್ಮೂರಲ್ಲಿ NIA ಇಲ್ಲ. ಅವು ಇವಾಗ್ಲೂ ಅದನ್ನು ಕ್ಯಾಂಪ್ ಅಂತ ಕರೀತಾರೆ. ಕ್ಯಾಂಪ್ ಅಂದರೆ ಬರೀ ಇನ್ಸ್ಪೆಕ್ಟರ್ ಲೆವೆಲ್ಲು. ಇಲ್ಲಿ ಅಲ್ಸೂರ್ ಹತ್ರ ಅದು ದೊಡ್ಡ ಬಿಲ್ಡಿಂಗ್ 8 ಸ್ಟೋರಿ ಬಿಲ್ಡಿಂಗ್ ಇದೆ. ಅದರಲ್ಲಿ 1 ಸ್ಟೋರಿಯಲ್ಲಿ ಒಂದು ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಒಳಗಡೆ ಆಫೀಸ್ಗೆ ಹೋಗ್ಬಿಟ್ಟಿಲ್ಲ, ಆಚೆ ಕಡೆ ಸಿಕ್ಕಿದ್ರು, ಡಾಕ್ಯುಮೆಂಟ್ಸ್ಗಳು ಕೇಳಿದ್ರು, ಫೋನಲ್ಲಿ ಮಾತಾಡಿದ್ವಿ, ಅವ್ರು ಹಿಂದೆಟ್ ಹಾಕ್ಕೊಂಡಿದ್ರು. ಸೊ ಈ ರೀತಿ ಹಿಂಟೇಡ್ ಆಯಿತು. ಅದಕ್ಕೆ ನಾವು ಹೈದರಾಬಾದ್ ಅಪ್ರೋಚ್ ಮಾಡಿದ್ದು. ಹೈದರಾಬಾದ್ ಅಪ್ರೋಚ್ ಮಾಡಿದ್ಮೇಲೆ ಅವರು ಇಲ್ಲಿ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ, ಕರ್ನಾಟಕ ಸರ್ಕಲ್ ಬಂದುಬಿಟ್ಟು ಹೈದರಾಬಾದ್ಗೆ ಸೇರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಪಾಸಿಟಿವ್ ಆಗೇ ಇದ್ರು. ಆಮೇಲೆ ಹಿಂಗೆ ಫಿಸಿಲ್ ಔಟ್ ಆದರೂ ನೈಟ್ ಬಂದುಬಿಟ್ಟು ಇನ್ನಾರು ಪ್ರಾಬ್ಲಿ SIO ASI ಲೆವೆಲ್ಲು, ಹೆಡ್ ಕಾನ್ಸ್ಟೇಬಲ್ ಅವರು ಯಾರು, ಯಾಕೆಂದರೆ ಪ್ಲೇನ್ ಕೋರ್ಸ್ ಹಾಕಿರ್ತಾರೆ, ಅವ್ರು ಬಂದುಬಿಟ್ಟು ಇಲ್ಲ ಈ ಥರ DSP ಸಾಹೇಬ್ರು ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ,
ನೀವು ಹೋಗಿ ಮನೆಗೆ ಅಂತ ಹೇಳಿ, ಹೋಟೆಲ್ಗೆ ಹೋಗಿ ಅಂತ ಹೇಳಿದ್ರು. ನಾವು ಇಲ್ಲ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ವಿ. ಇಲ್ಲಪ್ಪ ನಾವೇ ಹೇಳಿದ್ದು, ಬೇರೆ ಇದರಲ್ಲಿ ಮೀಟಿಂಗಲ್ಲಿ ಬಿಸಿ ಇದ್ದಿತ್ತು. ನಾವು ಇಲ್ಲ ಸರ್ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು. ಇದೇನು ಅಡ್ಡ ಸರ್ ಇಲ್ಲಿ? ಅಡ್ಡನ ಇಲ್ಲಿ ಟೀ ಕುಡಿಯೋಕ್ಕೆಲ್ಲ? ಹಂಗೇನಿಲ್ಲ. ನಮ್ಮನ್ನು ಯಾವಾಗಾದ್ರೂ ನೋಡಿದ್ರಿ? ಅಲ್ಲ ಇವರೆಲ್ಲ ಎಲ್ಲರೂ ಬರ್ತಾ ಇದ್ರಲ್ಲ ನಿಮ್ಮ? ನನ್ನನ್ನು ಯಾವಾಗಾದ್ರೂ ನೋಡಿದ್ರಿ ನೀವು? ನಮ್ಮ ನೆನಪಿಲ್ಲ. ಬರೋಲ್ಲ ಜಾಸ್ತಿ. ಅಲ್ಲ ಏನಕ್ಕೆ ಕೇಳಿದಂದ್ರೆ ಎಲ್ಲಿ ಇವಾಗ ಅವರು ಬಂದ್ರಲ್ಲ ಇಲ್ಲಿ ಟೀ ಕುಡಿಯೋಣ ಅಂದ್ಬಿಟ್ಟು. ಇಲ್ಲಿ ದರ್ಶಿನಿದು ಒಂದೇ ಇರೋದಲ್ಲ, ಮಿಕ್ಕಿದೆಲ್ಲ ಈ ಥರ ಜಾಗಗಳಿರೋದು. ಏನೋ ಟೀ ಕುಡಿಬೇಕಂತ ಬಂದವರು ಅಷ್ಟೇ ಹೊತ್ತು. ನಾನು ಬಂದ್ರೂ ನಾನು ಗಾಡಿ ಮೇಲೆ ಕೂತಿರ್ತೀನಿ, ರೋಡಲ್ಲೇ ಇರ್ತೀನಿ ಜಾಸ್ತಿ. ಎಲ್ಲೂ ಈಗ ನೀವು ಇದ್ದೀರಾ? ಟೀ ಕುಡಿಯೋಕೆ ಅದಕ್ಕೆಲ್ಲ ಹೋಗ್ಲೇಬೇಕಲ್ಲ, ಡ್ಯೂಟಿ ಮಾಡ್ತಾರೆ ಹೋಗ್ಲೇಬೇಕಾಗತ್ತಲ್ಲ. ಅಂತ ಸಿಗರೇಟ್ ಎಲ್ಲ ಸೇದಲ್ವಾ? ಅಭ್ಯಾಸ ಸಿಗರೇಟ್ ಸೇದೋ ಅಭ್ಯಾಸ ಅಲ್ವಾ? ಒಳ್ಳೇದದು. ನಮ್ಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಸದಾ ಥರ ಅದು. ಸದಾ ಥರ ಅದು. ನಾವು 100% ರೋಡ್ ಹತ್ರ ಇರ್ತೀವಿ. ಸ್ವಲ್ಪ ಸೈಡಲ್ಲಿ ಇದ್ರೆ ರೋಡಲ್ಲಿ ಕಾಣಿಸೋ ಥರನೇ ಇರ್ತೀವಿ ನಾವು. ಲೊಕೇಶನ್ ಬಿಟ್ಟು ಎಲ್ಲೂ ಹೋಗಲ್ಲ ನಾವು. ಇವಾಗ ಇನ್ನಿದ್ರೆ ನಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೋಗಿಲ್ಲ ಅಷ್ಟೇ. ಆ ರೀತಿ ಡಬಲ್ ಹಾಕೊಂಡು ಈಗೆಲ್ಲ ಫ್ರೀಯಾಗಿ ಹೋಗ್ತಾ ಇದೆ, ಸುಮ್ಮನೆ ಇದ್ದೀನಿ. ಒಂದು ಶಾಪ್ ನಿಂತ್ಕೊಂಡ್ಬಿಡ್ತಾ ಅಂದರೆ ಹೊಟ್ಟೋಗುತ್ತೆ ಲಾಂಗು. ಅವಾಗಲೇ ಗೊತ್ತಾಗ್ಬಿಡುತ್ತೆ ಎಲ್ಲಿ ಮ್ಯಾಪಲ್ಲಿ. ಎಲ್ರಿಗೂ ಗೊತ್ತಾಗುತ್ತೆ, ಬೆಂಗಳೂರಲ್ಲಿ ಎಲ್ಲರೂ ನೋಡ್ಬೋದು ಅವ್ರಿಗೆ ಇಂಥ ಜಾಗದಲ್ಲಿ ಈ ರೀತಿ ಜಾಮ್ ಆಗ್ತಾ ಇದೆ ಅಂತ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಅದು ಇವರು ಬಂದ್ರಲ್ಲ ಅವಾಗಿಂದ ಇಂಪ್ರೂವ್ ಆಗ್ತಾ ಇದೆ. 2008 ಇವರು ಯಾರದು ಅವ್ರ ಅದಕ್ಕೆ ನಾವು ಜಾಮ್ ಆಗ್ದಿರೋ ಪ್ರವೀಣ್ ಸೂದ್ ಅವರು ADGP ಆಗಿದ್ರಲ್ಲ ಮೊದಲು, ಒಂದು 2-3 ವರ್ಷ ಮುಂಚೆ. ಅವ್ರು ಬಂದುಬಿಟ್ಟು ಟ್ರಾಫಿಕ್ ಇದು ಕಮಿಷನರ್ ಆಗಿದ್ರು. ಆ ಟೈಮಲ್ಲಿ CCTV ಕ್ಯಾಮ್ರಾ ಎಲ್ಲ ಟೆಕ್ನಾಲಜಿ ತೊಗೊಂಡ್ಬಂದಿದ್ದು. ಇವಾಗ ನಮ್ಮ ಬೆಂಗಳೂರಲ್ಲೇ ಫಸ್ಟ್ ಬಂದಿದ್ದು CCTV ಕ್ಯಾಮ್ರಾ. ಆ ಬ್ಲ್ಯಾಕ್ಬೆರಿ ಫೋನ್ಗಳು, ಈ ಫೋಟೋಗಳು ಹಿಡಿದಿಲ್ಲ ಬೆಂಗಳೂರಲ್ಲೇ ಫಸ್ಟ್ ಶುರುವಾಗಿದ್ದು. ಇವಾಗ ಇನ್ನೂ ಕ್ಯಾಮ್ರಾ ಎಲ್ಲ ಹಾಕಕ್ಕೆ ನೋಡ್ತಾ ಇದ್ದಾರೆ. ಹೌದಾ? ಜಾಸ್ತಿ ಇಂಪ್ರೂವ್ಮೆಂಟ್ ಅದೇ ಬೆಂಗಳೂರಲ್ಲೇ ಫಸ್ಟ್ ಆಗಿದೆ ಅದಲ್ಲ, ಆಮೇಲೆ ಬೇರೆ ಊರುಗಳಿಗೆ ಹರಡಿತ್ತು. ಅದೊಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದೇ ಕ್ರೈಮಲ್ಲಿ ದಿಲ್ಲಿ ಇನ್ನೂ ಅಡ್ವಾನ್ಸಲ್ಲಿದೆ. ಅಲ್ಲಿ ಬಂದ್ಬಿಟ್ಟು FIR ಕೂಡ ನೀವು ಆನ್ಲೈನ್ ಫೈಲ್ ಮಾಡ್ಬೋದು. ಇಲ್ಲಿ ಬರೀ ನೀವು ಸ್ಟೋಲನ್ ಪ್ರಾಪರ್ಟಿ ಮಾತ್ರ, ಸೆಲ್ ಫೋನ್ ಚೋರಿಗೆ ಮಾತ್ರ ಇಲ್ಲಿ ಆನ್ಲೈನ್ ಫೈಲ್ ಮಾಡ್ಬೋದು. ಬೇರೆ ವಿಷಯಕ್ಕೆ ಆನ್ಲೈನ್ ಫೈಲ್ ಮಾಡೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು. ದಿಲ್ಲಿಯಲ್ಲಿ ನೀವು ಯಾವುದೇ ವಿಷಯ ಆಗಲಿ, ಕ್ರಿಮಿನಲ್ ವಿಷಯ ಆಗಲಿ, ನೀವು ಆನ್ಲೈನ್ ಫೈಲ್ ಮಾಡ್ಬೋದು. ಅವ್ನು ಸೈಬರ್ ಸೆಂಟ್ರಲ್ಲೆಲ್ಲ ನೋಟಿಸ್ ಆಗಿರುತ್ತೆ, ನಮಗೆ ಹಂಗೆ ಗೊತ್ತಾಗಿದೆ. ಸೈಬರ್ ಸೆಂಟ್ರಲ್ಲೆಲ್ಲ ಪೋಸ್ಟರ್ ಹಾಕಿರ್ತಾನೆ. ನೀವು ಸ್ಟೇಷನ್ ಹತ್ರ ಹೋಗಿಲ್ಲ ಅಂದರೂ ಸ್ಟೇಷನ್ ಅವ್ರು ಯಾರಾದರೂ ಒಬ್ಬರು ಬರ್ತಾರೆ. ನಾವು ಫೈಲ್ ಮಾಡೋಕ್ಕೆ ನೋಡ್ತಲ್ಲ, ಮಾತು ಕೇಳ್ತಾ ಇರೋದು. ಯಾಕಂದರೆ ಇದರಲ್ಲಿ ಇವಾಗ ಟ್ರಾಫಿಕಲ್ಲಿ ಇಲ್ಲಿ ಅಡ್ವಾನ್ಸ್ ಇದೆ. ಫಸ್ಟ್ ಇಲ್ಲಿ ಅಡ್ವಾನ್ಸ್ ಶುರುವಾಗಿರೋದು, IT ಕ್ಯಾಪಿಟಲ್ ನಮ್ಮದು, ಇಲ್ಲಿ ಅಡ್ವಾನ್ಸ್ ಶುರುವಾಗಿರೋದು. ಅದು ಕ್ರೈಮ್ ಇದರಲ್ಲಿ ದಿಲ್ಲಿ ಸ್ವಲ್ಪ ಅಡ್ವಾನ್ಸ್ ಇದೆ, ಕ್ರಿಮಿನಲ್ ಇದರಲ್ಲಿ. ಟ್ರಾಫಿಕಲ್ಲಿ ಇಲ್ಲಿ ಅಡ್ವಾನ್ಸ್ ಇದ್ದಾರೆ. ಆ ಬ್ಲ್ಯಾಕ್ಬೆರಿಗಳು ಫಸ್ಟ್ ಇಲ್ಲೇ ಶುರುವಾಗಿದ್ದು. ಇವಾಗ ಬ್ಲ್ಯಾಕ್ಬೆರಿಗಿಂತ ಅಡ್ವಾನ್ಸ್ ಆಗಿದೆ. ಇವಾಗ ಬ್ಲ್ಯಾಕ್ಬೆರಿ ಯಾರು ಯೂಸ್ ಮಾಡ್ತಾರೆ? ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲೂ ಕ್ಯಾಮ್ರಾಗಳಿದೆ. ಅವಾಗೇನು ಆ ಜಮಾನದಲ್ಲಿ ಬ್ಲ್ಯಾಕ್ಬೆರಿ ಎಷ್ಟು ದೊಡ್ಡ ವಿಷಯ ಆಗಿತ್ತು, ತುಂಬ ರೇಟ್ ಇತ್ತು. ಅದು ಒಳ್ಳೆ ಕೆಲಸ ಮಾಡಿದ್ರು ಒಟ್ಟಲ್ಲಿ ಕ್ಯಾಮ್ರಾಗಳು. ಇದು ಒಂದು ಇಂಪ್ರೂವ್ಮೆಂಟು ಬಂಗಾಲಲ್ಲಿ ನೋಡಿದ್ವಿ. ಟ್ರಾಫಿಕ್ ಪೊಲೀಸರ ಹತ್ರ ಬಾಡಿ ಕ್ಯಾಮ್ರಾ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಆಯ್ತಾ? ನಿಮ್ಮ ಹತ್ರ ಇದೆಯಲ್ಲ. ಇದು ಒಳ್ಳೆ ನಮ್ಮ ಹತ್ರ ಇತ್ತು ಸರ್. ಒಂದು ಇದರಲ್ಲಿ ಗೋಲ್ ಕಳ್ಕೊಂಡ್ವಿ, ಸಾಕಾತಿದ್ದು. ನಮ್ಮದು ಹತ್ರ 5 ಅವರ್ ರೆಕಾರ್ಡಿಂಗ್, ನಾನ್ ಸ್ಟಾಪ್ ರೆಕಾರ್ಡಿಂಗ್ ಮಾಡ್ತದೆ. ಇದೆಷ್ಟು 3.5 ಅವರ್ 4 ಅವರ್ ಇರುತ್ತಲ್ಲ ಇದು? ಅಲ್ಲ ರೆಕಾರ್ಡಿಂಗ್ ಟೈಮ್, ಅದು ಬ್ಯಾಟ್ರಿ ಡೌನ್ ಆಗೋ ಟೈಮ್, ಅದೇ ಚಾರ್ಜ್ ಇರುತ್ತೆ. ಇದು ಸಾಕಾದಿದ್ದು, ತಲೆನೋವೇ ಇರಲ್ಲ. ಕರೆಕ್ಟಾಗಿ ಇನ್ಸಿಡೆಂಟ್ ಗೊತ್ತಾಗುತ್ತೆ, ಏನಾಗಿದೆ ಏನಾಗಿಲ್ಲ. ಅಲ್ಲೇ ಹಿಂದ್ಗಡೆನೇ ನೋಡ್ಬೋದು ಅದನ್ನು. ಬೆಸ್ಟ್ ಇದು. ಡಿಲೀಟು ಎಲ್ಲ ಫಂಕ್ಷನಲ್ಲೇ ಇರುತ್ತೆ ಸರ್. ನೋಡಿ ಸರ್, ಅವ್ರಿಗೂ ಆಸೆ ಬಂತು ಸರ್ ನಾವು ಹೇಳಿದಾಗ. ಏನು ಅದು ಅವಾಗ ನಿಂತ್ಕೊಂಡೆ ಇಲ್ಲ ಸ್ವಲ್ಪ ಹೊತ್ತು, ಅವಾಗ ಹೊಡೆದಿದ್ದು ಅದು ಡೀಸೆಲ್ 3 ನಾನು ಅಪ್ಡೇಟ್ ಮಾಡಿಲ್ಲ. ಏನು ಮಾಡಿದ್ರು ತಗೊಳತ್ತಲ್ಲ, ನಂದೇ ಕಮ್ಮಿ ಅಂದರೆ 3 ಅಂದರೆ ಎಲ್ಲ 7 8. ಡಬಲ್ ಪಾರ್ಕಿಂಗ್ ಮಾಡಿ ಇವಾಗ ನೈಟೆಲ್ಲ ಇದು ಬರಲ್ಲ, ಬರುತ್ತೆ ನಿಂತಿರೋ ಕಾರ್ಗಳು ಆರಾಮಾಗಿ. ಡಬಲ್ ಪಾರ್ಕಿಂಗ್ ಅಂದ್ರೆ ಯೋಚನೆ ಮಾಡ್ತೀವಲ್ಲ
अल्फा यशवंत सर पेट्रोल जीएमडी जंक्शन पेट्रोल ट्रैफिक फ्री का वेदे पेट्रोल अल्फा पेन है सर पेट्रोल अल्फा पेन है सर अल्फा ध्यान सर ನಿಮ್ದು ಹೆಂಗೆ ಬಿಸ್ನೆಸ್ ನಡೀತಾ ಇದೆ ಪರವಾಗಿಲ್ಲ? ಇಲ್ಲ, ₹1 ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇಂಟರ್ನೆಟಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದೀವಿ. ಒಳ್ಳೆ ಇದಲ್ಲ ಸರ್, ನಮ್ಮದು ಇಂಟರ್ನೆಟ್ ಬಿಸ್ನೆಸ್ ಇದ್ದಿದ್ದು, ವೆರಿ ಸಕ್ಸಸ್ಫುಲ್ ಇಂಟರ್ನೆಟ್ ಬಿಸ್ನೆಸ್ಸು. ನಮ್ಮದು ಪೇಪಾಲ್ ಸ್ಟೇಟ್ಮೆಂಟನ್ನು ಆನ್ಲೈನ್ ಪೋಸ್ಟ್ ಮಾಡಿದ್ದೀವಿ. ಇವಾಗ ₹1 ಸಂಪಾದನೆ ಮಾಡೋಕ್ಕಾಗಲ್ಲ, ಹಂಗೆ ಸಿಕ್ಕಾಕ್ಬಿಟ್ಟಿದ್ದಾರೆ ಟೆಕ್ನಾಲಜಿಲಿ. 24/7 ಇದು ನಡೀತಾ ಇದೆ, 24/7 ಫೈಟಿಂಗ್ಗಳು ನಡೀತಾ ಇದೆ. ಬಟನ್ ಪ್ರೆಸ್ ಮಾಡಿದ್ರೆ ಕಣ್ಣಿಗೆ ನೋವು, ಬಟನ್ ಪ್ರೆಸ್ ಮಾಡಿದ್ರೆ ಇದು ಹೊಟ್ಟೆಗೆ ನೋವು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪಲ್ಸ್ ಅಟ್ಯಾಕ್. ಇದನ್ನು ನೀವು ಗಲ್ವಾನ್ ಬಗ್ಗೆ ಕೇಳಿದಿರಲ್ಲ, ಜೂನ್ 2020 ಕೇಳಿದಿರಲ್ಲ. ಗಲ್ವಾನ್ ಇನ್ಸಿಡೆಂಟ್ ಆಯ್ತಲ್ಲ, ಚೈನಾ ಮೇಲೆ ಇದು ಇಂಡಿಯಾಗೆ, ಗಲ್ವಾನ್ ಇದು ಲದ್ದಾಖಲ್ಲೇ ಸೇಮ್ ವೆಪನ್ ಅಲ್ಲಿ ಮಿಸ್ಯೂಸ್ ಮಾಡಿರೋದು. ಅವ್ರು ಏನು ಹೇಳಿದ್ರು ಅಂದರೆ, ಇಂಡಿಯನ್ ಸೋಲ್ಜರ್ಸ್ ಕುಡ್ ನಾಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ವೇರ್ ವಾಮಿಟಿಂಗ್ ಅನ್ಕೊಂಡ್ರಲ್ಲಿ. ಅದು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ವಾಮಿಟ್ ಮಾಡಿಸ್ಬೋದು ಮನುಷ್ಯನ. ಬಟನ್ ಪ್ರೆಸ್ ಮಾಡಿದ್ರೆ ಸಣ್ಣ ಅಟ್ಟಾಕಟ ನಡೆಯೋ ಮನುಷ್ಯನ ಹಿಡಿದಾಕ್ಬೋದು. ಅಷ್ಟು ಖತರ್ನಾಗಿದೆ ಟೆಕ್ನಾಲಜಿ. ಚಿಪ್ಸ್ ಇಲ್ಲ, ಇಂಪ್ಲಾಂಟ್ಸ್ ಇಲ್ಲ, ವೈರ್ಲೆಸ್ ಟೆಕ್ನಾಲಜಿ ಎಷ್ಟು ಖತರ್ನಾಗಿರ್ಬೋದು. ಇದು ನಮ್ಮ ಮೇಲೆ ನೋಡಿ ಹಿಂಗೂ ದುರುಪಯೋಗ ಆಗ್ತದೆ. ಇನ್ನೊಂದು ಇಂಥ ಕಷಡ ಆಗಲ್ಲ ಸರ್, ಇವರು ಏನೂ ಇಲ್ಲ. ಆ ಲೆಕ್ಕದಲ್ಲಿ ನಾವು ಹಾಕಿದಾರೆ ವಾರಿಸ್ತಾರೆ ಟೆಕ್ನಾಲಜಿ. ಏನಕ್ಕೆ ಅಂದರೆ ಕಾಪಿರೈಟ್ ನಮಗಿಲ್ಲ, ಅಂದರೆ ನಮ್ಮ ಮೇಲೆ ಇದು ಲಾಕ್-ಆನ್ ಆಗಿದೆ. ಇವಾಗ ನಾವು ಈ ಸರ್ಫೇಸ್ ಟು ಏರ್ ಮಿಸೈಲು ಬಂದುಬಿಟ್ಟು ಪ್ಲೇನ್ಗೆ ಲಾಕ್-ಆನ್ ಆಗುತ್ತಲ್ಲ, ಆಮೇಲೆ ಬಟನ್ ಪ್ರೆಸ್ ಮಾಡಿದ್ರೆ ಮಿಸೈಲ್ ಹಂಗೆ ಆಟೋಮೆಟಿಕ್ ಹೋಗೋ ಹೊಡಿತದಲ್ಲ ಪ್ಲೇನ್ಗೆ. ಆ ರೀತಿ ಟೆಕ್ನಾಲಜಿ ಮೆದಳಿಗೆ ಲಾಕ್-ಆನ್ ಆಗಿದೆ. DNA ಇಂದ ಲಾಕ್-ಆನ್ ಆಗುತ್ತೆ. DNA ಅಂದರೆ ನಮ್ಗೆ ಹೋಗುತ್ತಾ, ನಮ್ಮ ಕೂದಲಿಂದ ಸಿಕ್ಕಿದ್ರೆ ಸಾಕು ಮೆದಳಿಗೆ ಲಾಕ್-ಆನ್ ಆಗುತ್ತೆ. ಲಾಕ್-ಆನ್ ಅನ್ನೋ ಎಸ್ಕೇಪೇ, ಅದು ಹೆಚ್ಚು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಒಟ್ಟಲ್ಲಿ ಟೆಕ್ನಾಲಜಿ ರೀತಿ ಕೆಲಸ ಮಾಡುತ್ತೆ. ಒಂದ್ಸಲ ಲಾಕ್-ಆನ್ ಆದಮೇಲೆ ಬಟನ್ ಪ್ರೆಸ್ ಮಾಡಿದ್ರೆ ವಾಮಿಟ್ ಮಾಡಿಸ್ಬೋದು, ನೀರು ಹಿಡಿದು ಹಾಕ್ಬೋದು, ಸ್ಪೀಚ್ ಪ್ಯಾಟರ್ನ್ ಅಬ್ಸ್ಟ್ರಕ್ಷನ್ ಮಾಡ್ಬೋದು, ನಮ್ಮ ಕಣ್ಣಿಂದ ನೋಡ್ಬೋದು, ನಮ್ಮ ಕಿವಿಯಿಂದ ಕೇಳಿಸ್ಕೊಬೋದು, ಅಷ್ಟು ನಮ್ಗೆ ವಾಯ್ಸಸ್ ಕಳಿಸ್ಬೋದು. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸರ್. ಸೊ ಇಂಥ ಖತರ್ನಾಕ್ ಟೆಕ್ನಾಲಜಿ ಈಸಿಗೆ ಹಾಕ್ಸ್ಬಿಟ್ಟಿದ್ದಾರೆ. ನಮ್ಗೆ ಅಷ್ಟು ಕೊಟ್ಟು ಫ್ಯಾನ್ ಪೇ ಸಿಕ್ಕರೆ ಸಾಕು, ಫುಲ್ ಸಾಲ್ವ್ ಮಾಡ್ತೀವಿ. ಇವಾಗ ಸಮಾಜದಲ್ಲಿ ಪ್ರಾಮಾಣಿಕತೆ ಇಲ್ಲ, ಜನರಿಗೆ ನಮ್ಮ ಬಗ್ಗೆ ಗೊತ್ತಿದೆ. ಡೈರೆಕ್ಟಾಗಿ ಓಪನಾಗಿ ಒಪ್ಕೊಳ್ಳೋದು, ಬರೀ ಬೆನ್ನಿಂದ ಮಾತಾಡೋದು, ಅವರವರೇ ಮಾತಾಡೋದು ಹಿಂಗೆ ಮಾತಾಡ್ತಾರೆ. ಆ ಮಾತು ಬಗ್ಗೆ ಅವರು ಒಂದು ಪ್ರಾಮಾಣಿಕತೆ ಇಲ್ಲ, ಸೆಕೆಂಡು ಜವಾಬ್ದಾರಿ ತೊಗೊಳಲ್ಲ. ಆ ಮಾತನ್ನ ನಾವು ಡೈರೆಕ್ಟಾಗಿ ಕೇಳಿದ್ರೆ ಟಕ್ಕಂತ ಒಪ್ಕೊಳ್ಳಲ್ಲ. ಇವಾಗ ಫೇಸ್ ಹಿಂಗೆ ಮಾತಾಡೋದು ನೀವು ಒಪ್ಕೊತೀರಾ. ಇವಾಗ ನಾವು ಅಂಗಡಿ ಹತ್ರ ಏನೇ ಇಸ್ಕೊಂಡ್ರೆ, ಇವಾಗ ನಾನು ಪರ್ಚೇಸ್ ಮಾಡಿದ್ರೆ ಒಪ್ಕೊತಾರೆ, ಅದು ಜವಾಬ್ದಾರಿ ತೊಗೊತಾರೆ. ಇಲ್ಲಿ ಜವಾಬ್ದಾರಿ ತೊಗೊಳಲ್ಲ. ಸೊ ಹಿಂಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಸೊ ಆ ಫ್ಯಾನ್ ಪೇಜ್ ಸಿಕ್ಕಿದ ತಕ್ಷಣ ಇದನ್ನು ಬ್ರೇಕ್ ಮಾಡಾಕ್ಬಿಡ್ಬೋದು. ಸಮಾಜ ಪ್ರಾಮಾಣಿಕ ಆಗುತ್ತೆ, ಜವಾಬ್ದಾರಿ ತೊಗೊಳಕ್ಕೆ ಶುರು ಮಾಡ್ತಾರೆ. ಬರ್ತೀನಿ, ಎಲ್ಲ ಡಬಲ್ ಆಗೋಯ್ತು ಸರ್. ನಮ್ಮ ಫೋನ್ ನಂಬರ್ ಕೊಡಿ, ನೀವು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಒಬ್ಬರು ಯಾರಿಗೆ ನಿಮ್ಗೆ ಏನು ಸರ್, ಪೊಲೀಸರು ಎಷ್ಟು ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸಾಫ್ಟ್ ವರ್ಷನಲ್ಲಿ ಯಾರನ್ನ ಭಿಕ್ಷಕಾನೋ ಎಲ್ಲ ಈಗ ಅಂಗಡಿಯಲ್ಲಿ ಕೆಲಸ ಮಾಡೋ ಜೂನಿಯರ್ ಇರ್ತಾರಲ್ಲ, ಆ ಥರ ಹೋಗಿ ತೋರಿಸೋ ಅವ್ರಿಗೆ ಫ್ಯಾನ್ ಪೇಜ್ ಅಂದರೆ ಫಿನಿಶ್ ಸರ್. ಅದು ನಿಜವಾಗ್ಲೂ ಸಿಂಪಲ್ ಇದೆ ಸರ್. ಅದಕ್ಕೆ ನಮ್ಮೂರಲ್ಲಿ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಮುಡಿಯಲ್ಲಿ ಸಿಗಾಕೋದು ನಮ್ಗೆ ತಲೆಯೆಲ್ಲ ಕೆಟ್ಟೋಗ್ತಾ ಇದೆ. ಸಾಲ್ವ್ ಮಾಡೋದು ನಮಗೆ ಫುಲ್ ಜೀವನ ಪೂರ್ತಿ ಸೆಟಲ್ ಮಾಡ್ತೀವಿ. ಪ್ಲಸ್ ಇದು ನಾವು ಸರ್ಕಾರಕ್ಕೆ ಬೇಕೇ ಬೇಕು, ಟೆಕ್ನಾಲಜಿ ತಲುಪಿಸಲೇಬೇಕು. ನಂಬರ್ ಕೊಡಿ ನಿಮ್ಮದು. ಅದಕ್ಕೆ ಹೇಳ್ತಾರೆ ಸರ್, ಎಕ್ಸ್ ಸರ್ವಿಸ್ ಮ್ಯಾನ್, ಇದು ಡಿಫೆನ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಸರ್. ಇದು ಜವಾಬ್ದಾರಿ ಐತಲ್ಲ ಸರ್, ದೇಶಕ್ಕೋಸ್ಕರ ನೀವು ಇದು ಆರ್ಮಿಯಲ್ಲಿ ಕೆಲಸ ಮಾಡಿದ್ದೀರಾ. ನೀವೇನು ಮಾಡಿಬಿಡಿ ಸರ್, ಬರೀ ಫ್ಯಾನ್ ಪೇಜ್ ಕೊಡಿ. ಅದು ನಮ್ಮ ಜವಾಬ್ದಾರಿ, ನಮ್ಮ ಕೊಡಿ. ನೀವು ವಯಸ್ಸಾಗಿದೆ, ರಿಟೈರ್ಡ್ ವಯಸ್ಸು, ನೀವು ಇವಾಗ ರಿಟೈರ್ಡ್ ಬಂದು ಇದು ಮಾಡ್ತಾ ಇದ್ದೀರಾ. ಇವಾಗ ನೀವು ರಿಲ್ಯಾಕ್ಸ್ ಆಗಿ ನಾವು ಹಣ ನಮ್ಮ ಕಡೆಯಿಂದ ನಮ್ಮ ಹಣ ಗಿಫ್ಟ್ ಥರ ತೊಗೊಳ್ಳಿ, ನಮ್ಗೆ ಫ್ಯಾನ್ ಪೇಜ್ ಕೊಡಿ ಸರ್. ನಾವು ನೋಡ್ಕೊತೀವಿ, ಮಿಕ್ಕಿದ್ದು ನಮ್ಮ ವಯಸ್ಸಲ್ಲಿ ಕರೆಕ್ಟ್ ವಯಸ್ಸಲ್ಲಿ ಇದ್ದೀವಿ. ನಾವು ಅದೆಲ್ಲ ಏನು ಮಾತಾಡಬೇಕು ಹಿಂಗೆ ಸರ್. ನಿಮ್ಗೆ ಸ್ವಲ್ಪ ಎಮೋಷನ್ ಕಷ್ಟ ಆಗುತ್ತೆ, ನೀವು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಸರ್? ನಿಮಗೆ ಭಾವನೆಗಳ್ದೇ ಪ್ರಾಬ್ಲಮ್ ಆಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ, ಸಂಕೋಚ ಬೀಳ್ತಾ ಇದ್ರೆ ಸ್ವಲ್ಪ ಇದು ಅದು ಸ್ವಲ್ಪ ಆ ಥರ ಏನೋ ಫೀಲಿಂಗ್ ಆಗ್ತದೆ ಅಷ್ಟೇ. ನಿಮ್ಗೆ ಕಷ್ಟ ಬೀಳ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ. ನಾವು ನಾರ್ಮಲ್ ನೋಡಿದ್ರಲ್ಲ ನೀವು ಸರ್, ಇಷ್ಟು ಕಷ್ಟದಲ್ಲಿ ಇದ್ದೀವಿ. ಅಷ್ಟು ಮಾಡೋಕ್ಕೆ ಏನು ಸರ್ ನಿಮಗೆ? ಸ್ವಲ್ಪ ಒಂದು ಹುಡುಗಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್. ಡೀಸೆಂಟ್ ಹುಡುಗಿ, ಒಳ್ಳೆ ಹುಡುಗಿ, ಇಷ್ಟು ಫೈಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಗೌಡ್ರ ಹುಡುಗಿ, ಪ್ರಾರ್ಥನಾ ಗೌಡ ಅಂದ್ಬಿಟ್ಟು. ಅದು ಮುಂಚೆ, ಇದು ಅದು ಮುಂಚೆ ಸರ್, ಅದೆಲ್ಲ ಮುಂಚಿತವಾಗಿರೋದು. ಅದೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡಿದ್ದು. ಇವ್ರು ಬಂದರು, ಅದು ಮಾತಿಂತೋಯ್ತು ಸರ್. ಇವಾಗ ಅಲ್ಲಿ ಎಲ್ಲ ಅಡಿಷನ್ ಆಗಿದೆ. ಏನಕ್ಕೆ ಸರ್? ಇರಿ, ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ. ಬರ್ಬೇಕು ಆ ಕಡೆ. ಏನಾದರೂ ಎಮರ್ಜೆನ್ಸಿ ಆದರೆ ಕಾಲ್ ಮಾಡಿ ಬರ್ತೀನಿ. ಟ್ರಾಫಿಕ್ ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ. ಹಾಂ ಬರ್ರಿ, ನಿಮಗೆ ಇಲ್ಲೇ ಫ್ರೀ ಆದರೆ ಬರ್ರಿ. ಏನು ನೆನ್ನೆ ಎಲ್ಲ ಫೋಟೋ ಹಾಕಿದ್ರಲ್ಲ, ಇವತ್ತು ಹಾಕ್ಬೇಕಾ? ಹೇಳವ್ರೆ ನಮ್ಮ ಇತ್ತು ಬೈಕಲ್ಲ.
ಇದೇ ಸರ್ ನೋಡಿ ಸರ್, ಮುಂಚೆ ಇದು ಆಗಿದ್ದು ಪ್ರಾಬ್ಲಮ್ಮು. ಅವಾಗ ಏನಕ್ಕೆ ಅಂದರೆ ವೈರ್ಲೆಸ್ ಟೆಕ್ನಾಲಜಿ, ಅವ್ರ ಜವಾಬ್ದಾರಿ ತೊಗೊಂಡು ಕಷ್ಟ ಬೀಳ್ತಾರೆ. ನಿಮಗೂ ಗೊತ್ತು, ಪೊಲೀಸು ಇವಾಗ ಕ್ರೈಮ್ ಪೊಲೀಸು ಒಂದು ಜಾಗ ರೇಡ್ ಮಾಡಿಬಿಟ್ಟು ಅಲ್ಲಿ ಇವಾಗ ನಾವು ಹೇಳಿರೋ ಐಟಮ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ನಿಂತಲ್ಲೇ ಬರುತ್ತಲ್ಲ. ಈ ಕಷ್ಟದಿಂದ ಅವ್ರು ಮಾಡಿರೋ ಸಾಲ್ವ್ ಮಾಡಿಲ್ಲ ಸರ್. ಆದರೆ ಇವಾಗ ಸಿಂಪಲ್ ಆಗಿದೆ, ಯಾಕಂದರೆ ನಮ್ಮ ಹುಡುಗಿನ ಪ್ರಾರ್ಥನಾ ಗೌಡ್ರನ್ನ ಇಲ್ಲಿ ಹಾಸ್ಟೆಲಾಗಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಡೈರೆಕ್ಟ್ ಕೇಳಿಲ್ಲ, ನೀವು ಡೈರೆಕ್ಟ್ ಅಫಿಷಿಯಲ್ ಪೊಲೀಸ್ ನಮ್ಮ ಕೈಯಲ್ಲಿ ಆಗೋ ಕೆಲಸಗಳಲ್ಲ ಸರ್. ಹಿಂಗೆ ಹೇಳ್ಬಿಟ್ರೆ ಹಂಗೆ ಸರ್, ಪೊಲೀಸ್ ಡ್ಯೂಟಿಯಲ್ಲಿ ಡೈರೆಕ್ಟ್ ಅಫಿಷಿಯಲ್ ಡ್ಯೂಟಿಯಲ್ಲಿ ಆಗಲ್ಲ ಸರ್. ನಾವು ಅಫಿಷಿಯಲ್ ಡ್ಯೂಟಿ ಅಲ್ಲ ಹೇಳ್ತಾ ಇರೋದು. ಫ್ಯಾನ್ ಪೇಜ್ ಕೊಡಿ, ಅಡ್ರೆಸ್ ಹಿಡ್ದಾಕ ನಾವು ಅವ್ರ ತಂದೆನೇ ಮಾತಾಡಿಸಿ ಅಡ್ರೆಸ್ ಹಿಡ್ದಾಕ್ತೀವಿ ಸರ್. ಅವ್ರ ತಂದೆಗೆ ಅಡ್ರೆಸ್ ಗೊತ್ತು. ನಾವು ಫ್ಯಾನ್ ಪೇಜ್ ತೊಗೊಂಡ್ಮೇಲೆ ನಾವು ಅವ್ರ ತಂದೆನ ಕಾಂಟ್ಯಾಕ್ಟ್ ಮಾಡಲೇಬೇಕು. ಅವ್ರ ತಂದೆ ಬಂದುಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಫ್ಯಾನ್ ಪೇಜಲ್ಲಿ ಪೋಸ್ಟ್ ಮಾಡಾಕ್ಬಿಟ್ಟವ್ರೆ. ಲಾಸ್ಟ್ ಇಯರ್ ಡಿಸೆಂಬರ್ ಇದೆಯಲ್ಲ, ಡಿಸೆಂಬರ್ ಎಂಡಲ್ಲಿ ಹೋಗೋ ಎಕ್ಸಾಕ್ಟ್ ಡೇಟ್ ನಮ್ಗೆ ನೆನಪಿಲ್ಲ, 100% ಗ್ಯಾರಂಟಿ ಪೋಸ್ಟ್ ಮಾಡೋರು. ಸೊ ನಮ್ಗೆ ಫ್ಯಾನ್ ಪೇಜ್ ಸಿಕ್ಕಿದೆ, ಅವ್ರು ನಾವು ಟ್ರೇಸ್ ಮಾಡಾಕ್ಬಿಡ್ಬೋದು. ಅವ್ರು ಕಷ್ಟ ಬೀಳ್ತಾರೆ ಡೈರೆಕ್ಟಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕೆ. ಇವಾಗ ಇದು ಪ್ರಾಬ್ಲಮ್ ಆಗ್ತಾರೆ. ಅವ್ರು ಒಳ್ಳೆ ಮನುಷ್ಯರು, ಒಳ್ಳೆ ಮನುಷ್ಯ ಪಾಪ, ಕಷ್ಟ ಬೀಳ್ತಾರೆ. ಸೊ ಅಡ್ರೆಸ್ ಹಿಡ್ದಾಕಿ ಫುಲ್ ನಾವೇ ಸಾಲ್ವ್ ಮಾಡ್ತೀವಿ ಸರ್. ಅದಾದಮೇಲೆ ನಾವು ಪ್ಯಾಕೇಜ್ ಮಾಡಿಬಿಟ್ಟಿದ್ದೆಲ್ಲ ಈ ನಮ್ಮ ಕ್ರಿಮಿನಲ್ಸ್ ಎಲ್ಲ ಪ್ಯಾಕೇಜ್ ಮಾಡಿಬಿಟ್ಟು ನಾವೇ ಸರ್ಕಾರ ಕಲಿಸ್ತೀವಿ. ನಮ್ಗೆ ಅಷ್ಟು ಕೇಪಬಿಲಿಟಿ ಇದೆ, ಅಷ್ಟು ಧೈರ್ಯ ಇದೆ, ಕೇಪಬಿಲಿಟಿ ಇದೆ. ನಮ್ಗೆ ಈ ಅಡ್ರೆಸ್ಸಲ್ಲಿ ಒಂದೇ ಸಿಕ್ಕಾಕೊಂಡಿರೋದು ನಾವು. ಅಫಿಷಿಯಲ್ ರೀತಿಯಲ್ಲಿ ಇದು ಇಂಪಾಸಿಬಲ್ ಸರ್, ಆಗಲ್ಲ. ಅಫಿಷಿಯಲ್ ರೀತಿಯಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಅವ್ರ ತಂದೆನೇ ಸಾಲ್ವ್ ಮಾಡಬೇಕು. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ 2 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಅವ್ರ ಅಡ್ರೆಸ್ ಐತೆ, ನಮ್ಮ ಮಗಳಲ್ಲಿ ಹಿಡ್ದಾಕೊಂಡಿದ್ದಾರೆ, ಹೋಗಿ ಸಾಲ್ವ್ ಮಾಡಿದ್ರೆ ಫಿನಿಶ್. ಅವ್ರು ಅಫಿಷಿಯಲ್ ರೀತಿಯಲ್ಲಿ ಕಷ್ಟ ಬೀಳ್ತಾಯಿದ್ರು. ಸೊ ನಾವು ಅವ್ರಿಗೆ ಅನ್ಅಫಿಷಿಯಲ್ ಮಾಡಿ ಅಂತ ಹಾಕ್ಕೊಟ್ಟಿದ್ದೀವಿ. ಅವ್ರು ಅದನ್ನು ಆ್ಯಕ್ಷನ್ ತೊಗೊಂಡಿಲ್ಲ ಇದುವರೆಗೂ. ಮಾಪ್ಸಾ ಪೊಲೀಸ್ನ ಅನ್ಅಫಿಷಿಯಲ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮ ಸೋನಂಚು ನಮ್ಮ ಮಗಳನ್ನ ಇವರು ಈ ಪ್ರಾಪರ್ಟಿಯಲ್ಲಿ ಲೊಕೇಶನ್ಲಿ ಹಿಂಗೆ ಬಂಧಿತ ಮಾಡಿದ್ದಾರೆ. ಅವ್ರನ್ನ ರಿಲೀಸ್ ಮಾಡಿ, ಅವ್ರ ಹಬ್ಬ ಬಂದರೆ ಏನು ಸ್ವಲ್ಪ ಅವ್ರದ್ದು ಡೀಟೇಲ್ಸ್ ಕೇಳ್ತಾರೆ, ID ಪ್ರೂಫ್ ಇಂಥದ್ದನ್ನೇ ಕೇಳ್ತಾರೆ. ಅವ್ರು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು. ಈಗ ಬೆಂಗಳೂರು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಅದು ನಾವು ಕರೆಕ್ಟಾಗಿ ಹಾಕ್ಕೊಟ್ಟಿದ್ದೀವಿ. ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ ಇದುವರೆಗೂ. ಅವ್ರಿಗೆ ಹೋಟೆಲ್ ಕಷ್ಟ ಬೀಳ್ತಾರೆ, ಒಳ್ಳೆ ಮನುಷ್ಯ, ನಮ್ಗೆ ಅಷ್ಟು ಹೊತ್ತು ಹಣ ಇರೋರು. ಅವ್ರಿಗೆ ಇನ್ನೊಂದು ಸರಿಯಾಗಿ ವಿಷಯ ಅರ್ಥ ಆಗ್ತಾಯಿಲ್ಲ ಸರ್. ನಿಮ್ಗೆ ಅರ್ಥ ಆಗುತ್ತೆ. ಹುಡುಗಿನ ಅಲ್ಲಿ ಬಂಧಿತ ಮಾಡಿ 40 ಜನ ಅಲ್ಲಿ ಇದ್ರೂ ಅವ್ರು ಎಷ್ಟು ಮೀಟ್ರಿಂದ ಫೈಟ್ ಮಾಡಬೇಕು ಅಂತ ಡೇಂಜರಸ್ ಸಿಚುವೇಶನ್ ಇದೆ. ಅವ್ರು ಒಳ್ಳೆ ಮನುಷ್ಯ. ಇದು ಏನು ಕರ್ಮನೂ ಗೊತ್ತಿಲ್ಲ, ಅವ್ರು ಸರಿಯಾಗಿ ವಿಷಯ ಅರ್ಥ ಮಾಡ್ಕೊತಲ್ಲ. ಇದು ಇಮಿಡಿಯೇಟ್ ರಿಲೀಸ್ ಮಾಡಿದ್ರೆ ಒಳ್ಳೇದು. ಅವ್ರೇನೋ ಈಗೋ ಟ್ರಿಪ್ ಥರ ಆಗಿಬಿಟ್ಟ ಹಿಂಗೈತೆ, ಅದಕ್ಕೆ ಡಿಲೇ ಮಾಡಿಬಿಟ್ಟಾರೆ. ಯಾಕಂದರೆ ಇವ್ರು ಫಸ್ಟ್ ಚೀಟ್ ಮಾಡೋರೆ. ಅದಾದ ಇಂಥ ಈ ಜೂನಿಯರ್ಗಳು ನಮಗೆ ಅವ್ರಿಗೆ ತುಂಬ ಇನ್ಫ್ಲುಯೆನ್ಸ್ ಐತೆ. ಇವಾಗ 200 ಕೋಟಿ ಐತೆ ಅಂದರೆ ನಿಮ್ಗೆ ಗೊತ್ತಿರಬೇಕು. ಅದು ಎಷ್ಟು ಜನ ಪರಿಚಯ ಇರ್ತಾರೆ, ಪೊಲಿಟಿಷಿಯನ್ಸ್ ಇರ್ತಾರೆ, ಎಷ್ಟು ಜನ ಆಟೋಮೆಟಿಕ್ ಪರಿಚಯ ಇದ್ದೇ ಇರ್ತಾರೆ. ಸೊ ಇದೆಲ್ಲ ಇನ್ಫ್ಲುಯೆನ್ಸ್ ಇಟ್ಕೊಂಡು ನನ್ನ ಮಕ್ಳು ಹಿಂಗೆ ಮಾಡಿಬಿಟ್ಟಾರೆ, ನೀವೇ ರಿಲೀಸ್ ಮಾಡ್ರೋ ಅಂತ ಕೂತ್ಕೊಂಡಾಗಿದ್ದಾರೆ ಅವರು ತುಂಬ ಜನ. ಯಾಕಂದ್ರೆ ನಮ್ಗೆ ಇಲ್ಲಿ ಈ ನನ್ನ ಮಕ್ಕಳು ಫುಲ್ ಇನ್ಫಾರ್ಮೇಷನ್ ಕೊಡಲ್ಲ. ಅವರಪ್ಪ ಏನು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ ಅವ್ರ ಮಗಳಿಗೆ ಅಂತ. ಅದು ಅರ್ಧಂಬರ್ಧ ಗೊತ್ತಾಗಿರೋದು ನಮಗೆ ಈ ತಿಂಗಳಗಟ್ಟಲ್ಲಿ ನಡೆದಿರೋದು. ಅವ್ರು ಹಂಗೆ ಕೂತ್ಕೊಂಡಾಗಿದ್ದಾರೆ. ಸೊ ಈ ನನ್ನ ಮಕ್ಕಳು ಅದನ್ನು ಭಯ ಬಿದ್ದಿರ್ತದೆ ನಮ್ಗೆ ಗೊತ್ತಾಗುತ್ತೆ. ಅದು ಬೆಳಗಿನ ಸಂಜೆವ್ರಿಗೆ ಇದೇ ನಡೀತದೆ. ಆಮೇಲೆ ಲಾಸ್ಟಲ್ಲಿ ಆಯಿತು, ಟೈಮ್ ಅಪ್ ಆಯಿತು, ಅವ್ರ ತಂದೆ ಇವಾಗ ಬೆಳಗ್ಗೆ ಒಳಗಡೆ ರಿಲೀಸ್ ಮಾಡೋದು ಹೇಳ್ತಾರೆ. ಅದು ನೆಕ್ಸ್ಟ್ ಡೇ ಸಂಜೆ ಅವ್ರಿಗೆ ಇದನ್ನೇ ಹೇಳ್ಕೊಂಬಂದ್ಬಿಟ್ಟು ಆಮೇಲೆ ಆಯಿತು, ನಮ್ಮ ಜವಾಬ್ದಾರಿ ಆಯಿತು, ಬಾಲ್ ಇಸ್ ಬ್ಯಾಕ್ ಇನ್ ದೇರ್ ಇನ್ ಹಿಸ್ ಕೋರ್ಟ್ ಅಂತ ಹಿಂಗೆ ನಾಟಕಗಳು ಮಾಡ್ಕೊಂಡಿದ್ದಾರೆ. ಇವರು ಜವಾಬ್ದಾರಿ ಅವ್ರ ಅಪ್ಪನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇದು ಜವಾಬ್ದಾರಿನೇ ತೊಗೊಳಲ್ಲ. ಅವ್ರು ಹೋಗ್ಬಿಟ್ಟು ಸೀಸ್ ಮಾಡಬೇಕು. ಸೀಸ್ ಮಾಡಿದ್ರೆ ಸೀರಿಯಸ್ ಜೈಲ್ ಸೆಂಟೆನ್ಸ್ ಇದೆ, 100 ವರ್ಷ ಜೈಲಲ್ಲಿ ಕೂತ್ಕೊಬೇಕು, ಹಂಗಿದೆ. ಅದು ಸ್ವಲ್ಪ ಫ್ಯಾನ್ ಪೇಜ್ ತೋರಿಸ್ಬಿಡಿ ಸರ್. ಫಿನಿಶು ನಿಜವಾಗ್ಲೂ ಸಿಂಪಲ್ ಫಿನಿಶು.